ಕಂಬಳ ಕ್ಷೇತ್ರದ ಬೆಂಕಿನಂಚಿನ ಪುದರೆ ವಿರುದ್ಧ ಯಜಮಾನಿಯಾದೆ ಇನಿತ ಪೊರ್ತು ಆನಗ ಕಂಬಳ ಕ್ಷೇತ್ರದ ಪೆರ್ಮಿನ ಪಡೆಯಿನಾರೆ ಪುಗರ್ತಿದೆ ನಿಲ್ಕೋದಿಪ್ಪನಾರೆ ಕಿಶೋರ್ ಕುಮಾರ್ ಪುತ್ತೂರು ಬಟ್ಟೆಯಡಿ ಪುತ್ತೂರು ಬೇಸಿಗೆ ಶುಭ ಹಾರೈಕೆ ಮಲ್ಪಡಬಂದ ನಂಚಿನ ಭಿನ್ನ ಹೇಳುತ್ತಿದ್ದರು. ಅಮೃತ ವಾಹಿನಿ ಬಂದಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಬಂದಾರು ತುಳುವಲ್ಲಿ ಮಾತಾಡ್ಬೋದು, ಆದ್ರೆ ಆ ರೀತಿ ಈ ನಿರೂಪಕರು ನಮ್ಮ ಪ್ರೀತಿಯ ತಮ್ಮ ಅವರು ಮಾತಾಡಿದಾಗ ಮಾತಾಡ್ಲಿಕ್ಕೆ ಆದ್ರೆ ಮಾತಾಡಿದ್ರೆ ಮಾತ್ರ ಚಂದ ಅದು. ಬಟ್ ನಾನು ಕನ್ನಡದಲ್ಲಿ ಮಾತಾಡ್ತೇನೆ, 2 ನಿಮಿಷ ಮುಗಿಸ್ತೇನೆ. ಯಾಕಂದ್ರೆ ನನ್ನ ಆತ್ಮೀಯ ಮಿತ್ರ ದೇವದಾಸನ್ನ ಮತ್ತು ಅವರ ಇಡೀ ತಂಡದ ಪುದರ ದೀಪ್ತಿಜಿ ನಾಟಕ ನೋಡ್ಲಿಕ್ಕೆ ಎಲ್ರು ತಾಯಂದಿರು ಜಾಸ್ತಿ ಸೇರಿರ್ಬೋದು, ಅದಕ್ಕೆ ಜಾಸ್ತಿ ಅಂತ ಮಾತಾಡಿದ್ರೆ ನೀವು ಬೈತೀರಿ. 2 ನಿಮಿಷ ನನ್ನ ಭಾಷಣ ಮುಗಿಸ್ತೇನೆ. ತುಂಬಾ ಪ್ರೀತಿಯಿಂದ ಕರೆದದಕ್ಕೆ ಅತ್ಯಂತ ಹೃದಯ ಅಂತರಾಳದ ವಂದನೆ ಸಲ್ಲಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಸೇರಿರ್ತಕ್ಕಂಥ ಶ್ರದ್ಧೆಯ ತಾಯಂದಿರು, ಸಜ್ಜನ ಬಂಧುಗಳೇ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಆತ್ಮೀಯ ಮಿತ್ರ, ಸಹೋದರ, ಈ ಭಾಗದ ಶಾಸಕರು, ಅಭಿವೃದ್ಧಿ ಹರಿಕಾರರು, ನನ್ನೆಲ್ಲ ತಮ್ಮ ಆದ್ರೂ ಕೂಡ ಎಲ್ಲ ರಾಜಕೀಯ ಜೀವನದಲ್ಲಿ ಹೆಗಲಿ ಕೊಟ್ಟು ಸಹಕಾರ ಮಾಡಿದ ಹರೀಶಣ್ಣ ಅಂದ್ರು, ಕಿಶೋರಣ್ಣ ನಾನು ಇಲ್ಲ, ನೀವು ಸಂಜೆಗೆ ಬರಬೇಕು, ನಾನು ಬೆಂಗಳೂರು ಮೀಟಿಂಗ್ ಇದ್ದ ಕಾರಣಕ್ಕೋಸ್ಕರ ಬೆಂಗಳೂರು ಹೋಗ್ತೇನೆ. ಅದಕ್ಕೋಸ್ಕರ ತಮ್ಮನ ಮಾತನ್ನು ಮೀರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾವು ಇಬ್ರು ಅತ್ಯಂತ ಆತ್ಮೀಯ ಮತ್ತು ನನ್ನ ಪ್ರತಿ ಹೆಜ್ಜೆಗೂ ನಂಗೆ ತಮ್ಮನಾಗಿ ಇದ್ದುಕೊಂಡು ನಂಗೆ ಶಕ್ತಿಯನ್ನು ಕೊಟ್ಟಂತ ಹರೀಶಣ್ಣ. ಅದಕ್ಕೋಸ್ಕರ ಅವರ ಪ್ರೀತಿಯ ಕರೆಯೊಳಗೆ ರಾತ್ರಿಗೆ ಬಂದೆ. 2 ಲಾಭ ಆಯ್ತು ಅದರಲ್ಲಿ. ಏನಂದ್ರೆ ಇನ್ನೊಬ್ಬ ಆತ್ಮೀಯ ತಮ್ಮ ನಂಗೆ ಇಲ್ಲಿ ಸಿಕ್ಕಿದ್ರು, ಕಿರಣಣ್ಣ ಅಂದ್ರೆ ಸ್ವಂತ ತಮ್ಮಂತರ. ಪ್ರತಿ ಸಲ ನಾವು ಫೋನ್ ಮಾಡಿದಾಗ ಹಲವು ಹೇಳಿಲ್ಲ, ಜೈ ಶ್ರೀರಾಮ್ ಅಂತ ಅನ್ನೋದು. ಇವತ್ತು ಅವರು ನಗರ ಇಡೀ ರಾಜ್ಯದಲ್ಲಿ ಅವರು ಕಮಲ ಬೆಳಕುವ ಸಹಾಯ ಮಾಡಿದ್ದಾರೆ. ಹಿಂದುತ್ವಕ್ಕೆ ಇನ್ನೊಂದು ಶಕ್ತಿ ತುಂಬುವಂತ ಕೆಲಸ ಈ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ. ಈಗ ಗೊತ್ತಾಯ್ತು ಇಲ್ಲೇ ಅವರ ಒಡನಾಟ, ಶಾಲಾ ಜೀವನದಲ್ಲಿ ಇಲ್ಲೇ ಆಗಿದ್ದಂತ. ಆ ಕಾರಣಕ್ಕೂ 2 ಲಾಭ ಆಯ್ತು ನಂಗೆ. ಒಂದು, ನಿಮ್ಮೆಲ್ಲರಲ್ಲಿ ಮಾತಾಡುವಂತದ್ದು ಹೆಚ್ಚಿನ ಸಂಖ್ಯೆ ಈಗ ಸೇರಿ ಉದ್ಘಾಟನೆ ಸಂಖ್ಯೆ ಇರಲಿಲ್ಲ ಅಂತ ಗೊತ್ತಾಯ್ತು. ಇನ್ನೊಬ್ಬ ಆತ್ಮೀಯ ಮಿತ್ರ ರಕ್ಷಿತನ ಕೂತಿದ್ದಾರೆ. ನಾವು 2-3 ಜನ ಜೊತೆ ಕೆಲಸ ಮಾಡಿದವರು, ನಾವು ಜೊತೆಗಿದ್ದವರು. ನಾವು ಅವರದ್ದು ಕೂಡ ಫೋನಲ್ಲಿ ಸ್ಟಿಕ್ ನೀವು ಬರ್ಲೇಬೇಕಂತ, ಅದಕ್ಕೋಸ್ಕರ ಪ್ರೀತಿಯಿಂದ ಓಡ್ಕೊಂಡು ಬಂದೆ. ಅಮೃತ ವಾಹಿನಿ ಹೆಸರಲ್ಲೇ ಈ ತಾಯಂದಿರು ಯಾವ ರೀತಿ ಅಂದ್ರೆ, ನಾವೆಲ್ಲರೂ ಯೋಚನೆ ಮಾಡ್ಬೋದು ಪುರುಷ ಪ್ರಧಾನ ರಾಷ್ಟ್ರ ಇದು ಅಂತ. ಖಂಡಿತ ಅಲ್ಲ. ಇಲ್ಲಿ ಪ್ರಾಧಾನ್ಯತೆ ಇರುವಂತ ತಾಯಂದಿರಿಗೆ. ತಾಯಂದಿರು ಯಾವಾಗ ತಾಯಂದಿರು ಈ ದೇಶದಲ್ಲಿ, ಭಾರತಾಂಬೆ ಈ ಮಡಿಲಲ್ಲಿ ಮಹಾಪುರುಷರು ಯಾವಾಗ ಜನ್ಮ ತಾಳಿದ್ರ ಅದಕ್ಕೆ ಮೂಲ ಕಾರಣ ಈ ದೇಶದ ತಾಯಂದಿರ ಸಂಸ್ಕಾರಕ್ಕೋಸ್ಕರ ಇಲ್ಲಿ ಅದೆಷ್ಟೋ ಮಹಾಪುರುಷರು ಹುಟ್ಟಿ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ಹಿಂದೂ ಸಮಾಜ ಸುದೃಢ ಸಮಾಜ ಆಗ್ಲಿಕ್ಕೆ ಕಾರಣ ತಾಯಂದಿರು. ಅದಕ್ಕೋಸ್ಕರ ಇದು ಪುರುಷ ಪ್ರಧಾನವಾದ ರಾಷ್ಟ್ರ ಅಂತ ಹೇಳಿದ್ರು ಕೂಡ ಖಂಡಿತ ಅಲ್ಲ. ಅದು ತಾಯಂದಿರಿಗೆ ಪ್ರಾಧಾನ್ಯತೆ. ಯಾಕೆ ತಾಯಂದಿರಿಗೆ ಪ್ರಾಧಾನ್ಯತೆ ಅಂದ್ರೆ, ನಾವು ಈ ಭೂಮಿಯನ್ನ ಬೆಲೆರಾತ್ರಿ ಇದ್ದಾಗ ನಾವು ಅದಕ್ಕೆ ಪೂಜೆ ಮಾಡಿ ನಾವು ಪ್ರಾರಂಭ ಮಾಡ್ತೀವಿ ನಮ್ಮ ಕೆಲಸವನ್ನ. ಈ ಭೂಮಿಯನ್ನ ತಾಯಿಯಂತ ಸ್ವೀಕಾರ ಮಾಡ್ತಾ ಬಂದಿದ್ದೇವೆ. ಏನು ಅಮೃತವಾಹಿನಿ ಗೋಮಾತೆಯ ಹಾಲನ್ನ, ಕ್ಷೀರವನ್ನ ಇಡೀ ಅದರ ಜೊತೆಗೆ ಸ್ವಚ್ಛವಾಗಿ ಯಾವುದೇ ರೀತಿಯ ಕಲುಷಿತ ಇಲ್ಲದೆ ಪಾರದರ್ಶಕವಾಗಿ ಮಾಡಿದಂತ ಹೆಗ್ಗಳಿಕೆ ಇರುವಂತದ್ದು ನಮ್ಮ ಈ ಅಮೃತವಾಹಿನಿ ಬಂಡವಾಳ ಹಾಲು ಉತ್ಪಾದಕ ಸಂಘ. ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸ್ತೇನೆ. ನಂದಿನಿ ಅವರ ಏನು ಪ್ರತಿ ವರ್ಷದ ಜನರಲ್ ಮೀಟಿಂಗ್ ನಲ್ಲಿ ನಮಗೆ ಅದೆಷ್ಟೋ ಬಾರಿ ನಮ್ಗೆ ಪ್ರಶಸ್ತಿಯನ್ನು ಸಿಕ್ಕಿದೆ. ಅದಕ್ಕೆ ಕಾರಣ ತಾಯಂದಿರ ಆ ಮನಸ್ಸು, ತಾಯಂದಿರ ಪ್ರತಿ ಸಲ ಯಾವ ರೀತಿ ನಮ್ಮ ತಾಯಿಯನ್ನು ಯಾವ ತರ ಪೂಜೆ ಮಾಡ್ತಾ ಬರ್ತೀವೋ ಅದೇ ರೀತಿ ಗೋವನ್ನು ಕೂಡ ಪೂಜೆ ಮಾಡ್ತಾ ಬಂದಿದ್ದೇವೆ. ಗೋವಿಗಿಂತಲೂ ಮಿಗಿಲಾದ್ದು ತಾಯಿ. ಗೋವಿಗೆ ತಾಯಿಯ ಸ್ಥಾನವನ್ನು ಕೊಟ್ಟವ್ರು ನಾವು. ಯಾವ ರೀತಿ ಅಂದ್ರೆ, ಕೃಷಿಯ ಜೊತೆಗೆ ಈ ಹಾಲಿನ ಉತ್ಪಾದನೆ ಮುಖಾಂತರ ಅದೆಷ್ಟೋ ಬಡ ಕುಟುಂಬ ತಮ್ಮ ಜೀವನವನ್ನ ಸುದೃಢವಾಗಿ ಮಾಡಿದ್ದಾರೆ. ಆ ಮುಖಾಂತರ ಎಷ್ಟೋ ಜನ MBBS ಇರ್ಬೋದು, BDS ಇರ್ಬೋದು, MBS ಇರ್ಬೋದು, ತಾಯಿಯ ಹಾಲಿನಿಂದ ತಮ್ಮ ಸಂಪಾದನೆಯನ್ನ ಮಾಡಿ ಅದೆಷ್ಟೋ ಜನರನ್ನ ಸಮಾಜದ ಮುಖ್ಯವಾಹಿನಿ ತರುವಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಲಿನ ಮುಖಾಂತರ. ಅದರ ಜೊತೆಗೆ ಇವತ್ತು ಮಹಿಳೆಯರು 25 ವರ್ಷ ಆಗಿದೆ ನಮ್ಮ ಈ ಅಮೃತವಾಹಿನಿ ಬಂದಾರು ಹಾಲು ಉತ್ಪಾದಕ ಸಂಘ. 25 ವರ್ಷ. ಪ್ರಾರಂಭದಲ್ಲಿ ಯಾರು ಅಧ್ಯಕ್ಷರಿದ್ರ, ಈಗಿನ ಅಧ್ಯಕ್ಷರ ತನಕ ಅದೆಷ್ಟು ಅಧ್ಯಕ್ಷರು ಬಂದಿರುವ ಎಲ್ಲರೂ ಕೂಡ ಆ ತಾಯಂದ್ರ ಮುಖ ನೋಡುವಾಗ ಎಷ್ಟು ದೈನ್ಯತೆ, ಎಷ್ಟು ಪ್ರೀತಿ, ಈ ಕಷ್ಟದ ಜೀವನ ಮಾಡಿ ಬಂದ ಮುಖದಲ್ಲಿ ಕಾಣ್ತಾ ಉಂಟು. ಕಷ್ಟ ಆದ್ರೂ ಕೂಡ ಈ ಸಂಘವನ್ನ ಕಟ್ಟಿ ಬೆಳೆಸಿದ್ದೀರಿ. ಅಲ್ಲಿ ಕೂಡ ತಾಯಂದ್ರು ಕೂತಿದ್ದಾರೆ. ಆ ತಾಯಿ ಯಾವ ತರ ಅಂದ್ರೆ, ದುರ್ಗೆ ಆಗ್ಬೋದು, ಕಾಳಿ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಯಾವಾಗ
ಕಾಣೆ ಆದಾಗ ದುರ್ಗೆ ಆದಾಗ ಸಮಾಜ ಒಂದು ಸುದೂರ ಸಮಾಜವಾಗಿ ಬದುಕಿದೆ. ಕಾರಣ ಇಷ್ಟೇ ಬಂದು 2 ಉದಾಹರಣೆಯನ್ನು ಮಾತನ್ನು ಮುಗಿಸ್ತೇನೆ. ನಿಮ್ಗೆಲ್ಲರೂ ಗೊತ್ತಿರಬಹುದು, ಮೊಘಲ್ ಶಾಹಿ ಆದಿಲ್ ಶಾಹಿ ಇದರಲ್ಲಿ ಶಹಾಜಿ ಇದ್ರು. ಶಹಾಜಿ ಅಂದ್ರೆ ಯಾರು ಎಲ್ರಿಗೂ ಗೊತ್ತು. ಶಹಾಜಿ ಅವರ ಜಾಗೀರು ಎಲ್ಲಿತ್ತಂದ್ರೆ ಈಗಿನ ಮೆಜೆಸ್ಟಿಕ್ ಬೆಂಗಳೂರು ಮೆಜೆಸ್ಟಿಕ್ ಅಷ್ಟು ದೊಡ್ಡ ಇದನ್ನ ಆದಿಲ್ ಶಾ ಅವರಿಗೆ ಕೊಟ್ಟಿದ್ರು ಕೂಡ ಅಲ್ಲಿ ಒಂದು ಯೋಚನೆ ಮಾಡ್ಬೇಕು ನಾವು. ಆ ತಾಯಿ ಶಹಾಜಿ ಅವರ ಮಡದಿ ಅವರು ಯೋಚನೆ ಮಾಡಿದ್ರು, ಎಷ್ಟು ಎಲ್ಲವೂ ಇತ್ತು ಅವರ ಹತ್ರ ಇದ್ರು ಕೂಡ ನನ್ನ ಮಗ ಈ ಆದಿಲ್ ಶಾ ಮೊಘಲ್ ಶಾ ಅವರ ಇದರಲ್ಲಿ ಇರಬಾರ್ದು, ಅವರನ್ನು ಮೆಟ್ಟಿ ನಿಂತು, ಏನು ಪರಕೀಯರು ನಮ್ಮನ್ನ ದಾಳಿ ಮಾಡಿ ನಮ್ಮನ್ನ ರಾಜ್ಯವನ್ನ ಹಾಕಿದ್ದಾರೆ, ಅವರನ್ನ ಮೆಟ್ಟಿ ನಿಂತು ಅದನ್ನ ಒಬ್ಬ ಛತ್ರಪತಿ ಆಗ್ಬೇಕಂತ ಯೋಚನೆ ಮಾಡಿದ್ರು ಆ ತಾಯಿ. ಆ ಕಾರಣಕ್ಕೋಸ್ಕರ ಏನು ಜೀಜಾಮಾತ ಶಿವಾಜಿ ಮಹಾರಾಜರಿಗೆ ನೀನು ನಿನ್ನ ತಂದೆಯ ತರ ಶಹಾಜಿ ತರ ಮೊಘಲ್ ಶಾ ಆದಿಲ್ ಶಾ ಅವರ ಅಧೀನದಲ್ಲಿ ಇಟ್ಕೊಂಡು ರಾಜ್ಯವನ್ನು ಆಗೋದಲ್ಲ, ಅದನ್ನೆಲ್ಲ ಮೊಘಲರ ಮುಸಲ್ಮಾನರ ದಬ್ಬಾಲಿಕೆ ದುರಾಡಳಿತ ಮೆಟ್ಟಿ ನಿಂತು ನೀನು ಸಾಮ್ರಾಜ್ಯವನ್ನ ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟಬೇಕನ್ನೋ ಕಾರಣಕ್ಕೋಸ್ಕರ ಶಿವಾಜಿ ಮಹಾರಾಜರ ಕಾರಣಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಎಷ್ಟು ಗಟ್ಟಿಯಾಗಿ ನಾವೆಲ್ಲ ತಾಯಂದಿರು ಮತ್ತೆ ನಾವೆಲ್ಲರೂ ಹಿಂದುತ್ವಕ್ಕೆ ನಾವು ಜೈಕಾರ ಹಾಕಬೇಕು. ಯಾವ ಕಾರಣ? ಶಿವಾಜಿ ಮಹಾರಾಜರ ಕಾರಣಕ್ಕೋಸ್ಕರ. ಆ ಶಿವಾಜಿ ಮಹಾರಾಜರನ್ನ ತಾಯಿ ಜೀಜಾಮಾತೆಯ ಪಾಠದಿಂದ ಜೀಜಾಮಾತೆಯ ಶಿಕ್ಷಣದ ಕಾರಣಕ್ಕೋಸ್ಕರ ಅವರು ಬಸರಿ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಕೊಟ್ಟ ಶಿಕ್ಷಣದ ಕಾರಣಕ್ಕೋಸ್ಕರ ನನ್ನ ಮಗನನ್ನ ಛತ್ರಪತಿ ಮಾಡ್ಕೊಳ್ಳೋ ಕಾರಣಕ್ಕೋಸ್ಕರ ಇವತ್ತು ನಾವು ಹಿಂದೂ ಸಮಾಜ ಸಿದ್ಧವಾಗುವುದು ಅದು ತಾಯಿಯ ಕಾರಣಕ್ಕೋಸ್ಕರ. ಇನ್ನೊಂದು ಘಟನೆ, ನರೇಂದ್ರ ಸಣ್ಣ ಬಾಲಕ ಈ ವಿಶ್ವನಾಥ ದತ್ತರು ಎದುರುಗಡೆ ಸಾರ್ವಜನಿಕ ಕುದುರೆ ಹೋಗ್ತಾ ಉಂಟಂದ್ರೆ ನಾನು ಕುದುರೆ ಓಡಿಸುವ ಆಗ್ಬೇಕಂತ ಅಂತಾರಂತೆ ನರೇಂದ್ರ. ಅದಕ್ಕೆ ತಂದೆಗೆ ಸಿಟ್ಟು ಬರ್ತ ತಂದೆ ವಕೀಲರು ವಿಶ್ವನಾಥ ದತ್ತರು ಅವರು ಸಿಟ್ಟು ಬರ್ತಾರೆ, ನೀನು ಕುದುರೆ ಓಡಿಸುವ ಆಗ್ಬಾರ್ದು ನಂತರ ವಕೀಲನಾಗ್ಬೇಕಂತ ಅಂತಾರಂತೆ. ಆಗ ತಾಯಿ ಕೈ ಇಟ್ಕೊಂಡು ಒಳಗಡೆ ಮನೆ ಕರ್ಕೊಂಡು ಬರ್ತಾರಂತೆ. ಮನೆ ಕರ್ಕೊಂಡು ಬಂದಲ್ಲಿ ದೊಡ್ಡ ಫೋಟೋ ತೋರಿಸ್ತಾರಂತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಏನು ಭಗವದ್ಗೀತೆಯನ್ನು ಬೋಧನೆ ಮಾಡಿದ್ರ ಕಿರಣಣ್ಣ, ಆ ಭಗವದ್ಗೀತೆಯನ್ನು ಬೋಧನೆ ಮಾಡೋದು ಶ್ರೀಕೃಷ್ಣನ ಫೋಟೋ ತೋರಿಸಿ ಅಂತಾರಂತೆ. ನೀನು ಕುದುರೆ ಓಡಿಸುವವನ್ ಆಗ್ಬೇಕು, ಆದ್ರೆ ಈ ರೀತಿ ಆಗ್ಬೇಕು ಅಂತ ಶ್ರೀಕೃಷ್ಣನ ಪರಮಾತ್ಮನ ಫೋಟೋವನ್ನು ತೋರಿಸಿ, ಏನು ಭಗವದ್ಗೀತೆಯನ್ನು ಬೋಧನೆ ಮಾಡಿದಂತ ಶ್ರೀಕೃಷ್ಣ ಪರಮಾತ್ಮನ ಫೋಟೋವನ್ನು ತೋರಿಸಿ ಅಂತಾರಂದ್ರೆ ನೀನು ಈ ರೀತಿ ಕುದುರೆ ಓಡಿಸುವ ಆಗ್ಬೇಕು. ಆ ಕಾರಣಕ್ಕೋಸ್ಕರ ನರೇಂದ್ರ ಹೋಗಿ ಸ್ವಾಮಿ ವಿವೇಕಾನಂದರಾದರು. ಆ ಕಾರಣಕ್ಕೆ ತಾಯಂದಿರು ಯಾವಾಗ ಮನಸ್ಸು ಮಾಡಿದ್ರೆ ಇಡೀ ದೇಶ ಸುದೃಢ ಸಮಾಜ ಆಗಿದೆ. ಈ ಸಮಾಜದಲ್ಲಿ ಅದೆಷ್ಟು ಮಹಾಪುರುಷರು ಹುಟ್ಟು ಬಂದಿದ್ದಾರೆ. ಈ ಭಾಗದ ತಾಯಂದಿರು ಕೂಡ ಎಷ್ಟು ಶಿಸ್ತುಬದ್ಧವಾಗಿ ಸಮೃದ್ಧವಾಗಿ ಯಾವುದೇ ರೀತಿಯ ಸ್ವಂತ ಸ್ವಾರ್ಥ ಇಲ್ಲದೆ ಕಟ್ಟಿದಂತ ಈ ಅಮೃತ ವಾಹಿನಿ ಹನುಮಂತಿ ಅಷ್ಟೇ ಪ್ಯೂರ್ ಅನ್ನೋದಕ್ಕೆ ಶುದ್ಧ ಪರಿಶುದ್ಧ ಅಂದ್ರೆ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಆ ಕಾರಣಕ್ಕೆ ತಾಯಂದಿರೇ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಭಾವನೆ ಈ ಸಮಾಜವನ್ನ ಗಟ್ಟಿ ಮಾಡುವಂತಾಗ್ಲಿ, ಆ ಮುಖಾಂತರ ಇಡೀ ಸಮಾಜ ಒಗ್ಗಟ್ಟಾಗ್ಲಿ. ಹಿಂದೂ ಸಮಾಜವನ್ನು ತೊಂದರೆ ಆದಾಗ ತಾಯಂದಿರು ನೀವೆಲ್ಲರೂ ದುರ್ಗೆ ರೂಪದಲ್ಲಿ ಕಾಳಿ ರೂಪದಲ್ಲಿ ಆತರ ಮಾಡ್ಬೇಕಂತೆಲ್ಲ ನಿಮ್ಮ ಮನೆಯ ಮಕ್ಕಳನ್ನ ಹಿಂದೂ ಸಮಾಜದ ಒಳಿತಿಗಾಗಿ ಕಲಿಸಿಕೊಡುವ ಸಂಘಟನೆಗೆ ಬಂದಿರ್ಬೋದು, ಜಾಗರಣೆ ಇರ್ಬೋದು, ಹಿಂದೂ ವಿಶ್ವ ಕಲಿಸಿಕೊಡುವ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿ ಬದುಕುವ, ಜಾತಿ ಮತ ಭೇದವನ್ನ ದೂರ ಇಟ್ಟು ಎಲ್ಲ ನಾವು ತಾಯಿ ಭಾರತಾಂಬೆ ಮಕ್ಕಳನ್ನು ಬದುಕುವ. ಆ ಮುಖಾಂತರ ಎಲ್ಲರಿಗೂ ತುಂಬಾ ಪ್ರೀತಿಯಿಂದ ಕರೆದ ಇನ್ನೊಂದ್ಸಲ ಒಂದನೇ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಪಾತ್ರದ ಹೊರಟು ಈ ಲೇಸಿಗೆ ಟಿಪ್ಪಣ ಬಯಕಿನಿಂಚಿನ ಕಿಶೋರ್ ಕುಮಾರ್ಗೆ ಪುಟ್ಟದ ಸಲ್ಮೇಳ ಸಂದಾಯಿತ ಮತ್ತು ನನ್ನ ದುಮ್ಮಗು ತಮ್ಮಣದ ಮಾನಾದಗಿದ ಪೀಟುಡು ಕಿಶೋರ್ ಕುಮಾರ್ ಇರಿ ವಾಲಗ ಅವರು ಪಟ್ಟುಂಚಿನ ಭಿನ್ನಯ ಮತ್ತೊಂದಲೇ ಒರಿ ರಾಜಧರ್ಮ ಪಾಲನೆದ ಒರಿ ರಾಜಕಾರಣಿಯಾದ ಇನಿ ಅನಗ ವಿಧಾನ ಪರಿಷತ್ನ ಶಾಸಕರಾದ ನಿಂತೊಂದಿದ್ದಾರೆ. ಗೌರವದ ಸ್ಥಾನಮಾನವನ್ನು ಏರಿನಾರೆ. ಸರಳ ಸಚ್ಚಲಿಕೆದ ವ್ಯಕ್ತಿತ್ವ ಮಾತಿನ ಒಟ್ಟುಗೂ ಸಮಾನತೆಗೆ ಬೆರೆತೊಂದಂಚಿನ ಎದ್ದ ಮನಸ್ಸೆ ಆತೆ ಆ ತಂದೆ ಇನಿ ಯುವಕಿರಣ ಕಣ್ಮಣಿಯಾದ ಮಿಲ್ಕೊಂಡಿದ್ದಾರೆ. ಒರಿ ನಿರೂಪಕಿಯಾದ ಆನಿದ ದಿನಕ್ಕೆ ತೋದಿಗೆ ಬತ್ತನಾರಿ ಇನಿ ಅನಗ ಒರಿ ರಾಜಕೀಯ ಧೋರಣೆಯಾದ ಮಿಲ್ಕೊಂದು ಬತ್ತ ನಂಚಿನ ಗೌರವಾನ್ವಿತ ಪುತ್ತೂರು ಬಟ್ಟೆಡೆ ಕಿಶೋರ್ ಭಂಡಾರಿಗೆ ಅರ್ಪಣೆ ಮಾಡ್ಕೊಂಡ ಗೌರವದ ಮಾನದಿಗೆ ಸೇರಿದ ಸಭ್ಯ ಸಭೆಕರೆ ಅವರ ನಿಖಲೆ ಗಟ್ಟಿ ಚಪ್ಪಾಳೆಯನ್ನು ಕುರಿದು ಅವರಿಗೆ ಅಭಿನಂದನೆ ಕೊಡುವ ನಂಚಿನ ಭಿನ್ನಯ ಮೂತುದಿಲ್ಲ. ಇನ್ನು ರಾಜಕೀಯ ಭವಿಷ್ಯ ನನ್ನಾತಿ ಎತ್ತರ ಮಟ್ಟಕ್ಕೆ ಬೆಳೆದು ನಿಂತರೆ ಈ ಸಾನ್ನಿಧ್ಯ ನೆಲೆಯ ನೆಚ್ಚಿನ ದೈವ ದೇವೇ ಅನುಗ್ರಹ ಸದಾಕಾಲ ಈ ಕಡೆ ಪ್ರಪಂಚನ ಪ್ರಾರ್ಥನೆದ ಒಟ್ಟುಗೂ ಈ ಗೌರವನೇ ಹೀಗೆ ಸಂಭವವಿಲ್ಲ. ಸಲ್ಮೇಳು ಸಲ್ಮೇಳು ಕಿಶೋರ್ ಭಂಡಾರಿಗೆ ನಮದೊಂದು ಸನ್ಮಾನ ಸ್ವೀಕಾರ ಮಾಡ್ತಾರೆ. ತಮ್ಮನದ ಪೀಠಗಳು ವಾಲಗ ಅವರು ಕಂಪನಿಂಚಿನ ಭಿನ್ನಯ ಮೊತ್ತದಲ್ಲೇ ಇನಿತ ನಾಟಕದ ಪ್ರಾಯೋಜಕರೇ ಆತ ತಂದೆ ಯುವ ಉದ್ಯಮಿ ಆದಿ ನಿಂತಿನ ಕಿರಣ್ ಚಂದ್ರ
ಡಿ ಪುಷ್ಪಗಿರಿ ಇರಿ ತಮ್ಮಣದ ಪೀಠದ ವಾಳಗ ಅವರು ಬಂದಿನ ಅರಿಕೆನ ಮೊತ್ತದಲ್ಲಿ ದಾನ ಧರ್ಮದ ನೆರಳಿಡು ಲೋಕ ಎದ್ದೆಪ್ಪು ತೋರಿಸಿನ ಬರೀ ಶ್ರೀಮಂತ ನಾಯಕರು ಸಮಾಜಮುಖಿ ಕಾರ್ಯಚಟುವಟಿಕೆಗೆ ಮುಂಚೂಣಿ ಇಟ್ಟೊಂದು ಇಲ್ಲಿ ಬೆಂಗಳೂರಿನಂಚಿನ ನಗರ ಪ್ರದೇಶದ ಉದ್ಯಮ ಮತ್ತೊಂದು ಇತ್ಯಾದಿ ಮಂಡಲ ಈ ಮರ್ಗಿಲ್ ನಡಪುನಂಚಿನ ಪ್ರತಿ ಒಂಜಿ ಕಾರ್ಯಕರ್ತರುಗಳ ಸಾತನು ಕೊರಪುನಂಚಿನ ತಾಮನು ಕೊರಪುನಂಚಿನ ಪರಮಾತ್ಮೆ ಗೌರವಾನ್ವಿತ ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೆ ಪುತ್ತೂರು ಅರ್ಪಣೆ ಮಾಡುವಂಚಿನ ಗೌರವದ ನಾನಾದಿಗೆ ಸದಾಕಾಲ ಗವರ್ನರ್ನ ಒಟ್ಟಿಗೆ ಬೆರೆತಂದು ಗವರ್ನರ್ನ ಒಟ್ಟಿಗೆ ಸದಾಕಾಲ ಕೆಲಸ ಮತ್ತು ಗೌರವಾನ್ವಿತರು ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೆ ಪುತ್ತೂರು ಅರ್ಪಣೆ ಮಾಡುವಂಚಿನ ಗೌರವದ ಮಾನದಿಗೆ ಇಲ್ಲಿ ನಮ್ಮ ತೂಪರಿಕೆಗೆ ಮನೋರಂಜನೆ ದಿಂಜಾವಣಿಸಿದ ನಾಟಕದ ಪ್ರಾಯೋಜಕರೇ ಅವು ಕಿರಣ್ ಚಂದ್ರ ಪುಷ್ಪಗಿರಿ ಅವರ ಗಟ್ಟಿ ಚಪ್ಪಾಳೆಯನ್ನು ಕೊಟ್ಟು ಅಭಿನಂದಿಸುವ ರಚನ ವಿನಯ ಮಟ್ಟಿಗೆಲ್ಲ ಇನ್ನ ಸೇವೆ ನರಾತಿ ಎತ್ತರ ಮಟ್ಟಕ್ಕೆ ಬೆಳೆದು ನಿಂತದೆ ಸಾನಿಧ್ಯ ನೆಲೆ ನೆಚ್ಚಿನ ದೈವ ದೇವರೇ ಅನ್ನೋದರ ವಿಠಲ ತಂತ್ರಚಿನ ಪ್ರಾರ್ಥನೆದ ಒಕ್ಕುದು ಈ ಗೌರವನೆ ಇನ್ನ ಮತ್ತೆ ನಿಂತಿದೆ ಮಾನವದಲ್ಲ ಸೊಮ್ಮೆಳು ಸಾರ ಸೊಮ್ಮೆ ಪರ್ವದ ಸಂಭ್ರಮದ ಲೇಸದ ಪಡಿ ಅಡಿಟಿ ಇನಿ ಅನಗ ಅವಿಯತ್ತು ಲತ್ತು ಪ್ರಾಯದ ಜೋಕ್ಲಿ ಲೆತ್ತುಕೊಂಡಾಡದೆ ಅಕ್ಲಿನ ತಂಕ ತರಪದ ಬಿಡಿಸಿನಿ ಬಿತ್ತಾರ ಮಾತಾರೆ ಗೊಪ್ಪು ಪಂತನು ಅಟ್ಟನೆ ಮಾತಿದ್ದೀರಿ ಆ ಗೊಪ್ಪು ಪಂತನು ಗೆಂಜಿನಗಳಿಗೆ ಈ ಪುಟ್ಟು ಆನಗ ಇನಾಮ ಪಟ್ಟಣಂಚಿನ ಕಾರ್ಯಕ್ರಮ ಬಂಗಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಸ್ಥಳೀಯ ಶಾಲೆಯ ಪುಟಾಣಿಗಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಆ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಮುಖ್ಯ ಅತಿಥಿಗಳಿಂದ ಪಡ್ಕೊಳ್ಬೇಕು ಎಂಬುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಂಗನವಾಡಿ ಮಕ್ಕಳ 50 ಮೀಟರ್ ಓಟದ ಸ್ಪರ್ಧೆ ಪ್ರಥಮ ನಿಧಿ ಪಾಂಜಾಳ, ದ್ವಿತೀಯ ಆರ್ಯನ್ ಕೊಂಬೇಡಿ. ಈ ಬಹುಮಾನವನ್ನು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸನ್ಮಾನ್ಯ ಕಿಶೋರ್ ಕುಮಾರ್ ಬೆಟ್ಟಾಡಿ ಶಾಸಕರು ವಿಧಾನ ಪರಿಷತ್ತು ತಾವು ಹಸ್ತಾಂತರಿಸಬೇಕು ಎನ್ನುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಂಗನವಾಡಿ ಮಕ್ಕಳ ಕಪ್ಪು ಜಿಗಿತ ಓಟ ಪ್ರಥಮ ನಿಧಿ ಪಾಂಜಾಳ, ದ್ವಿತೀಯ ಆರ್ಯನ್ ಕೊಂಬೇಡಿ ಮತ್ತು ಪ್ರಶ್ವಿ ಕಂಪ. ದ್ವಿತೀಯ ಸ್ಥಾನವನ್ನು ಇಬ್ಬರು ಪುಟಾಣಿಗಳು ಹಂಚಿಕೊಂಡಿದ್ದಾರೆ. ಆರ್ಯನ್ ಕೊಂಬೇಡಿ, ಪ್ರಶ್ವಿ ಕಂಪ. ಒಂದರಿಂದ 5ನೇ ತರಗತಿ ಬಾಲಕರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ನಿಶ್ಚಿತ್, ದ್ವಿತೀಯ ಆಕಾಶ್. ಒಂದರಿಂದ 5ನೇ ತರಗತಿ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಾಂತ್, ದ್ವಿತೀಯ ಖುಷಿ. ಆರರಿಂದ 8ನೇ ತರಗತಿ ಬಾಲಕರ 100 ಮೀಟರ್ ಓಟದ ಸ್ಪರ್ಧೆ ಪ್ರಥಮ ಅಕ್ಷಯ್, ದ್ವಿತೀಯ ಅವಿನಾಶ್. ಆರರಿಂದ 8ನೇ ತರಗತಿ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆ ಪ್ರಥಮ ಚೈತನ್ಯ, ದ್ವಿತೀಯ ಕೀರ್ತಿಕಾ. ಒಂಬತ್ತರಿಂದ 10ನೇ ತರಗತಿ ಹುಡುಗರ 100 ಮೀಟರ್ ಓಟದ ಸ್ಪರ್ಧೆ ಪ್ರಥಮ ಪ್ರಜ್ವಲ್ ಸುಣ್ಣಾನ, ದ್ವಿತೀಯ ಪ್ರೀತಂ ಕೊಳ್ಳಕೋಡೆ.
9ರಿಂದ 10ನೇ ತರಗತಿ ಹುಡುಗಿಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಣಮಿ, ದ್ವಿತೀಯ ಶ್ರಾವ್ಯ. ದಯವಿಟ್ಟು ವೇದಿಕೆಯಲ್ಲಿ ಮಕ್ಕಳು ಇಲ್ಲ ಅಂತ ಇದ್ರೆ ಪೇರೆಂಟ್ಸ್ ಬಂದು ಬಹುಮಾನವನ್ನು ಪಡ್ಕೊಳ್ಳಿ. ಬಾಲಕರಿಗಾಗಿ ಹಮ್ಮಿಕೊಂಡಂತಹ ಹಗ್ಗ ಜಗ್ಗಾಟದ ಸ್ಪರ್ಧೆ ಪ್ರಥಮ ವಿಖ್ಯಾತ್ ಮತ್ತು ಬೆಳಗ ಪರಪ್ಪಾಜೆ, ದ್ವಿತೀಯ ದರ್ಶಿತ್ ಮತ್ತು ಬೆಳಗ ಅಥಾವ್. ಬಾಲಕಿಯರ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ ನವ್ಯ ಮತ್ತು ಬೆಳಗ, ದ್ವಿತೀಯ ಖುಷಿ ಮತ್ತು ಬೆಳಗ. ದಯವಿಟ್ಟು ವಿದ್ಯಾರ್ಥಿಗಳು ಆದಷ್ಟು ಬೇಗ ಬನ್ನಿ. ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ನೀಡುತ್ತಾ ಬಹುಮಾನವನ್ನು ವಿತರಣೆ ಮಾಡಿದ ಮುಖ್ಯ ಅತಿಥಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಾವಡಿ ಲೇಸನೆ ಮುಂದುವರಿತು ನನ್ನ ದುಮ್ಮದ ಭಿನ್ನ ಪಾತೆರಗ ಬೋಡಾದೆ ಪಾತೆರದ ಕಟ್ಟೆಗೆ ಲೆಪ್ಪು ಕೊಡೊಂದುಲೆ ಬಂದುಲೆ ಇನಿ ಮನುಷ್ಯನ ಬೇನೆ ಬೆಪ್ಪು ಕಳೆಪುರಂಚಿನ ಸುಲಭ ಸಾಧನ ಹೊಂದಿಕೆಯಿಂದ ಮನೋರಂಜನೆಯನ್ನು ಪಂತಿರಿ ಅಂಚಿತ್ತಿನ ಮನೋರಂಜನೆದ ಮನ ಉಲ್ಲಾಸದಿಂದ ಅವನಂಚಿನ ನೆಲೆಟ್ಟಿ ಈ ನಾಟಕ ಇನಿ ಪ್ರದರ್ಶನ ಆವೊಂದು ಕುದರ ದಿತಿಜಿ ನಾಟಕ ಚಾಪರ್ಕತನದ ಆ ಕಲಾವಿದನ ಕಲಾಕೂಟರು ಕರ್ಕೊಂಡು ಅಕ್ಲಿಗೆ ಮುಂದೆ ಅವಕಾಶ ಮುಟ್ಟುಕೊಂಡು ಇನಿ ಮಾತೆರೆಗಳ ಮನಸಂಪದಿಂಜಾವಡು ಪಂಪರಂಚಿನ ನೆಲೆಟ್ಟಿ ಆ ನಾಟಕದ ಪ್ರಯೋಜಕರಾದ ನಮ್ಮಪ್ಪ ಬೆರಿತಾಂಗನ ಕೊಡ್ತಾರೆ ಅವಿತ ಸಂಪೂರ್ಣವಾಗಿ ಖರ್ಚಿನ ನಿಭಾಯಿಸವನಾರೆ ಅವು ಒರಿ ಪರಿಮಿತ ಉದ್ಯಮಿ ಗೌರವಾನ್ವಿತ ಶ್ರೀ ಕಿರಣ ಚಂದ್ರ ಡಿ ಪುಷ್ಪಗಿರಿ ಈ ಪುತ್ತೂರು ತಮ್ಮನಗ ಉತ್ತರವಾದ ಅಂಚನೆ ಲೇಸಿಗೆ ಶುಭ ಹಾರೈಕೆ ಮುಲ್ಪಡು ಪಡೆದೆ ಕಿರಣ ನಡ ಈ ಪುತ್ತೂರು ಭಿನ್ನಯ ಮತ್ತೊಂದು ಹಲೋ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಕಾರ್ತಿಕ ಮಾಸದ ಪರ್ವಕಾಲದಲ್ಲಿ ನಾವೆಲ್ಲ ಸುಂದರ ಸೊಬಗಿನ ನೇತ್ರಾವತಿ ನದಿ ಕಿನಾರೆಯ ಜಗದೀಶ್ವರನ ಅಮ್ಮನವರ ಎಲ್ಲ ದೈವ ದೇವರುಗಳ ಸನ್ನಿಧಾನದಲ್ಲಿ ಶುಕ್ರವಾರದ ಸಾಯಂ ಸಂಜೆ ನಾವೆಲ್ಲ ವಿರಾಜಮಾನರಾಗಿದ್ದೇವೆ. ಅಮೃತ ವಾಹಿನಿ ಬಂದಾರು ಮಹಿಳಾ ಸಹಕಾರಿ ಸಂಘ ಇದರ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ವಿರಾಜಮಾನರಾಗಿದ್ದೇವೆ. ಸೇರಿದಂತಹ ನನ್ನೆಲ್ಲ ಬಂಧು ಮಿತ್ರರಿಗೆ ಹೃದಯ ಸ್ಪರ್ಶಿ ನಮಸ್ಕಾರಗಳು. ಅದೇ ರೀತಿ ವೇದಿಕೆಯ ಮೇಲಿರುವಂತಹ ಹಿಂದುತ್ವ ಅಂದ್ರೆ ಜೀವನಾಡಿ, ಹಿಂದುತ್ವ ಅಂದ್ರೆ ನಮ್ಮ ಸಂಸ್ಕಾರ, ಹಿಂದುತ್ವ ಅಂದ್ರೆ ನಮ್ಮ ಸಂಸ್ಕೃತಿ ಅನ್ನುವಂತಹ ವೇದ ವಾಕ್ಯವನ್ನ ಬಹಳ ಸಾಮಾನ್ಯ ಸಂಘದ ಕಾರ್ಯಕರ್ತನಾಗಿ ಪ್ರಾರಂಭ ಮಾಡಿ ಯಾವುದೇ ಆಶೆ ಆಕಾಂಕ್ಷೆ ಇಲ್ಲದೆ ಸರಳ ಸಜ್ಜನಿಕೆಯ ಹಿಂದುತ್ವದ ನಾಯಕ ಅಂದ್ರೆ ನನ್ನೊಲವಿನ ಪ್ರೀತಿಯ ಕಿಶೋರ್ ಕುಮಾರ್ ಬೊಟ್ಯಾಡಿ. ಪುತ್ತೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರ ಇರುವಂತಹ ಸೊರಕೆಯ ಸಣ್ಣ ಗ್ರಾಮದಲ್ಲಿ ಅವರ ಅಪ್ಪಾಜಿಯವರು ಕೂಡ ಸಂಘದ
ಕಾರ್ಯಕರ್ತರಾಗಿದ್ರು, ಸಂಘದ ನಿಷ್ಠಾವಂತರಾಗಿದ್ರು. ಅವರ ಗರಡಿಯಲ್ಲಿ ಪಳಗಿದಂತಹ ಕಿಶೋರಣ್ಣ ಬಹಳ ಹತ್ತರಿಂದ ನನಗೆ ಗೊತ್ತು. ಕಳೆದ ವರ್ಷ ಅದ್ಭುತವಾದಂತಹ ರಾಮಕಥಾ ವೈಭವವನ್ನ ವಿವೇಕಾನಂದ ಸ್ಕೂಲ್ನ ಅಂಗಣದಲ್ಲಿ ಮಾಡಿದ್ರು. ಒಳ್ಳೆ ಅದ್ಭುತ ಕಾರ್ಯಕ್ರಮ. ನನ್ನನ್ನ ಅದರಲ್ಲಿ ಅತಿಥಿಯಾಗಿ ಕರೆದು ನನ್ನನ್ನ ಬಹಳ ವೈಭವಿತವಾಗಿ ನನಗೆ ಮಾನ ಸನ್ಮಾನವನ್ನ ಮಾಡಿದ್ರು. ಅದೇ ರೀತಿ ಇವತ್ತು ಕಿಶೋರಣ್ಣ ಬಂದಂತಹ ಈ ನಮ್ಮ ಸಣ್ಣ ಊರಿಗೆ ಬಂದಂತಹ ನಿಮಗೆ ನನ್ನ ವೈಯಕ್ತಿಕ ಹೃದಯ ಸ್ಪರ್ಶಿ ನಮಸ್ಕಾರಗಳು. ನೀವು ಮುಂದೆ ನಮ್ಮ ಈ ಊರಿನಲ್ಲಿ ಬರುವ ವರ್ಷ ಅಂದ್ರೆ 2025ಕ್ಕೆ ಸಿದ್ಧಿವಿನಾಯಕ ದೇವಸ್ಥಾನ ಬೈಪಾಡಿ ಇದರ ಬ್ರಹ್ಮಕಲಶ ಇದೆ. ಆ ಬ್ರಹ್ಮಕಲಶದ ಸಂದರ್ಭದಲ್ಲೂ ಕೂಡ ನಮ್ಮ ಈ ಊರಿನಲ್ಲಿ ನಮ್ಮನ್ನ ಜೊತೆ ಆಗ್ಬೇಕು ಅಂತ ಹೇಳಿ ನನ್ನ ಒಂದು ಆಶೆ ಇದೆ. ಅದೇ ರೀತಿ ಸಂಘದ ನಿಷ್ಠಾವಂತರಾಗಿ ಈ ಸಮಾಜಕ್ಕೆ ದುಡಿದಂತಹ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಸ್ಥಾನವನ್ನು ಅಲಂಕರಿಸಿದಂತಹ ಕಿಶೋರಣ್ಣನಿಗೆ ಎಲ್ಲರ ಪರವಾಗಿ ನನ್ನ ನಮಸ್ಕಾರಗಳು. ಅದೇ ರೀತಿ ಈ ವೇದಿಕೆ ಮೇಲಿರುವಂತಹ ನನ್ನೆಲ್ಲವನ್ನ ಪ್ರೀತಿಯ ರಕ್ಷಿತಣ್ಣ, ಈ ಭಾಗದ ಜನರಿಗೆ ಮನೆ ಮಗನಾಗಿರುವಂತಹ ಅವರಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿ ನನ್ನ ಹತ್ತಿರ ಸಂಬಂಧಿಯಾದಂತಹ ಇವರ ಗೌರವಾಧ್ಯಕ್ಷರಂತಹ ಚಂದ್ರಾಕ್ಷಿ ಅಕ್ಕ ಹಾಗೂ ಜಗದೀಶ್ ಅಣ್ಣ ಹಾಗೂ ಈ ಭಾಗದಲ್ಲಿ ಹಿಂದುತ್ವ ಹಾಗೂ ಪಕ್ಷಕ್ಕಾಗಿ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ದುಡಿಯುವಂತಹ ಈ ಭಾಗದ ದಿನೇಶ್ ಅಣ್ಣ ಗ್ರಾಮದ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯತ್. ಅದೇ ರೀತಿ ಲಕ್ಷ್ಮಣಣ್ಣ ಎಲ್ಲ ಇದ್ದಾರೆ. ನಿಮಗೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ನಮಸ್ಕಾರಗಳು. ಜಾಸ್ತಿ ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ಇದು ಮಾತಾಡುವ ಅಥವಾ ಹಿಂದುತ್ವದ ವೇದಿಕೆ ಅಲ್ಲ. ಇಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ನೀವೆಲ್ಲರೂ ಮಾತೆಯಂದಿರು ಒಟ್ಟಾಗಿ ಈ ಅಮೃತ ವಾಹಿನಿಗೆ ಸಣ್ಣ ಒಂದು ಕೊಠಡಿಯಿಂದ ಪ್ರಾರಂಭವಾದಂತಹ ಈ ಅಮೃತ ವಾಹಿನಿಗೆ ಇವತ್ತು 25 ವರ್ಷದ ಯೌವನ ಕಾಣ್ತಾ ಇದೆ. ನೋಡುವಾಗ್ಲೇ ನಮಗೆ ಅರ್ಥ ಆಗ್ತದೆ ಇದು ನಗ್ನಗ್ತಾ ಇದೆ. ಯಾಕಂತ ಹೇಳಿದ್ರೆ ಸೊನ್ನೆಯಿಂದ ಸಣ್ಣ ಒಂದು 0 ಅಂದ್ರೆ ಶೂನ್ಯದಿಂದ ಪ್ರಾರಂಭವಾದಂತಹ ಈ ಹಾಲು ಉತ್ಪಾದಕರ ಸಂಘ ಎಲ್ಲ ಮಾತೆಯಂದಿರ ಅವಿರತ ಪರಿಶ್ರಮದಿಂದ ಈ ಮಟ್ಟಕ್ಕೆ ಬಂದಿದೆ. ನಾನು ಕಳೆದ ವರ್ಷ ನನ್ನ ಅಮ್ಮ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಅವರು ಪಿಲಿಗೂಡು ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಅಧ್ಯಕ್ಷರಾಗಿದ್ರು. 2ನೇ ಅವಧಿಗೂ ಕೂಡ ಅಧ್ಯಕ್ಷರಾಗಿ ಒಂದು 3-4 ತಿಂಗಳ ಅವಧಿಯಲ್ಲಿ ಸ್ವರ್ಗಸ್ಥರಾದರು. ಅವರ ನೆನಪಿನಂಗಳದಲ್ಲಿ ಕಳೆದ ವರ್ಷ ಕೂಡ ನಾವು ಒಂದು ಅದ್ಭುತ ಕಾರ್ಯಕ್ರಮವನ್ನ 25ನೇ ವರ್ಷದ ಪಿಲಿಗೂಡು ಮಹಿಳಾ ಸಹಕಾರ ಸಂಘದ ಕಾರ್ಯಕ್ರಮವನ್ನ ಆಯೋಜಿಸಿದ್ದೆವು. ನೀವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀರಿ ಅನ್ನುವಂತಹ ಗೌರವ ಸಂತೋಷ ನನ್ನಲ್ಲಿದೆ. ಅದೇ ರೀತಿ ಈ ಭಾಗದಲ್ಲಿ ಇಂತಹ ಒಳ್ಳೆ ಕಾರ್ಯಕ್ರಮಗಳು ಆಗ್ತಾ ಇದೆ. ನಾವು ಮಾತಾಡೋ ಸಮಯ ಅಲ್ಲ. ನೀವೆಲ್ಲ ಒಂದು ಕಾಲಲ್ಲಿ ನಿಂತಿದ್ದೀರಾ. ಪುದರ್ ದೀಪ್ತಿಜಿ ಪುದರ್ ದೀಕ ಬಂತು ಈ ಆಶೆಡ್ರಿಗೆ ಕುಲಂದರ್ ಅಂಚ ಜಾಸ್ತಿ ಪಾತಿರ್ಜಿ ಲಾಸ್ಟ್ ರೆಡ್ಡೆ ಪಾತಿರ ದಯಪಡ ನೆಕ್ಸ್ಟ್ ನಮ್ಮ ಊರುಡು ಒಂಜಿ ಬ್ರಹ್ಮಕಲಶದ ಬರೊಂದುಂಡು ಆ ನಮ್ಮ ಧರ್ಮದ ಇಪ್ಪು, ನಮ್ಮ ಒಗ್ಗಟ್ಟಿಪ್ಪು, ನಮ್ಮ ಮಾತ ಈಚೆ ಇಪ್ಪೋಡು ಪಂಚ ಮಾತ ವಿಚಾರಡು ನಮ್ಮ ಪಾತಿರ್ಗ. ಅದೇ ರೀತಿ ನಾವೆಲ್ಲ ಒಟ್ಟಾಗಿ ಯಾವುದೇ ಮತ ಭೇದವಿಲ್ಲದೆ ಈ ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ಈ ಭಾರತವನ್ನ ಯಾವೆಲ್ಲ ಸಂತರು ದಾರ್ಶನಿಕರು ಅದೆಷ್ಟೋ ಬಲಿದಾನಗಳ ನಡುವೆ ನಮ್ಮ ಸನಾತನ ಸಂಸ್ಕೃತಿ ಇರಬಹುದು, ನಮ್ಮ ಸಂಸ್ಕಾರ ಇರಬಹುದು, ಇದರ ಪ್ರತೀಕವಾಗಿ ಇರುವಂತಹ ಕೃಷ್ಣ ಪರಮಾತ್ಮನ ಅತ್ಯಂತ ಅಚ್ಚುಮೆಚ್ಚಿನ ಗೋಮಾತೆಯನ್ನ ನಾವೆಲ್ಲ ದೇವತಾ ರೂಪದಲ್ಲಿ ಇವತ್ತು ಕೂಡ ಪೂಜಿಸಿ ಆ ಗೋಮಾತೆಯನ್ನ ನಾವು ನಮ್ಮ ಆರ್ಥಿಕ ಸಂಕಷ್ಟಕ್ಕಾಗಿ ಆ ಗೋವು ಯಾವುದೇ ಒಂದು ತಿರುಗಿ ಮಾತಾಡದೆ ಅಥವಾ ಯಾವುದೇ ಒಂದು ಮತ್ಸರ ಇಲ್ಲದೆ ಎಲ್ಲರಿಗೂ ಸಮಾನವಾಗಿ ಹಾಲನ್ನ ಕೊಟ್ಟು ಎಷ್ಟೇ ನೋವಿದ್ರು ಸಹಿಸಿಕೊಂಡು ನಮ್ಮೆಲ್ಲರ ಆರ್ಥಿಕತೆಯ ಶಕ್ತಿಗಾಗಿ ಹಾಗೂ ನಮ್ಮ ಸಮಾಜದ ಹಾಗೂ ನಮ್ಮ ಕುಟುಂಬದ ಉದ್ಧಾರಕ್ಕಾಗಿ ಯಾವ ರೀತಿ ಪರಿಶ್ರಮವನ್ನ ಪಟ್ಟು ನಮಗೆ ಹಾಲನ್ನ ಕೊಡ್ತಾಳೋ ಅದೇ ರೀತಿ ನಾವೆಲ್ಲ ಯಾವುದೇ ಮತ್ಸರ ಭೇದವಿಲ್ಲದೆ ನಾವೆಲ್ಲ ಒಟ್ಟಾಗಿ ನಾವೆಲ್ಲ ಕೂಡು ಕುಟುಂಬ ಪದ್ಧತಿಯನ್ನು ಹೆಚ್ಚಾಗಿ ಆಚರಿಸಿಕೊಂಡು ಬಂದು ಕೃಷಿ ಈ ಭಾಗದಲ್ಲಿ ಅತ್ಯಧಿಕವಾಗಿರುವುದರಿಂದ ಕೃಷಿಯನ್ನೇ ನಮ್ಮ ಸಮಾಜದ ಒಂದು ಸಾಧನ. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಒಳ್ಳೆಯ ಕೃಷಿಯನ್ನ ಮಾಡುವ ಹಾಗೂ ಹೆಚ್ಚೆಚ್ಚು ಹಾಲನ್ನು ಹಾಕುವಂತಹ ಒಳ್ಳೆಯ ಮನಸ್ಸು ಹಾಗೂ ದುಡಿಯುವಂತಹ ಛಲ ನಿಮಗೆ ಆ ಭಗವಂತ ಕರುಣಿಸಲಿ. ಕೊನೆಯ ಮಾತು, ಆ ಜಗದೀಶ್ವರನು ನಾವು ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವಲ್ಲ. ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇಯಾಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೇ ಇರುವ
ನನ್ನ ಆರಾಧ್ಯ ದೈವವಾದಂತಹ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಕೊಲ್ಲೂರು ಮೂಕಾಂಬಿಕೆ, ಅಣ್ಣಪ್ಪ ಪಂಜುರ್ಲಿ ಹಾಗೂ ಈ ಭಾಗದ ದೈವ ದೇವರುಗಳ ಪಾದಕಮಲಕ್ಕೆ ಸಾಕ್ಷಿಯಾಗಿ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಣನ ಸೆಳೆಯುವ ನಾವು ಮಾಸವನ್ನ ಹೊತ್ತು ಹೆತ್ತು ಸಲೈದ ತಂದೆ ತಾಯಿಗೆ, ಪೋಷಿಸಿದ ಅಕ್ಕ ಅಣ್ಣನಿಗೆ, ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ, ವಿಶ್ವಾಸ, ಸಹಕಾರ, ಸಮಬಾಳ್ವೆ ಇವೆಲ್ಲವನ್ನ ಸದಾ ಸಾಗರದ ಚುಲುಮೆಯಂತೆ ಪ್ರದರ್ಶಿಸುವ ನಲ್ಮೆಯ ಗುರು ಹಿರಿಯರಿಗೆ ನನ್ನ ಶ್ರದ್ಧಾ ಭಕ್ತಿ ಪೂರ್ವಕ ಹೃದಯ ಸ್ಪರ್ಶಿ ನಮಸ್ಕಾರವನ್ನು ಹೇಳುತ್ತಾ, ಬದುಕ ಬಾಳ ಪುಟದಲ್ಲಿ ಜೀವನದ ಅಸ್ಮಿತೆಯಲ್ಲಿ ಬಂದಾರು ಮಹಿಳಾ ಸಹಕಾರಿ ಸಂಘ ಅಮೃತ ವಾಹಿನಿ ಇದರ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಸೇರಿದಂತಹ ನನ್ನೆಲ್ಲ ಬಂಧು ಮಿತ್ರರಿಗೆ ನಮಸ್ಕಾರವನ್ನು ಹೇಳುತ್ತಾ, ನಿಮ್ಮೆಲ್ಲರ ಮನೆಗಳಲ್ಲಿ ಸಂತಸ ಅನ್ನುವುದು ಹಾಲಿನಂತೆ ಉಗ್ತಾ ಇರಲಿ. ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯ ದೂರವಾಗಿ ನಿಮ್ಮೆಲ್ಲರ ಕುಟುಂಬದಲ್ಲಿ ಹಾಗೂ ನಿಮ್ಮೆಲ್ಲ ಏನೇನು ಆಶೆ ಆಕಾಂಕ್ಷೆಗಳಿದೆಯೋ ಅದೆಲ್ಲ ನೆರವೇರಿ ನಿಮಗೆ ಇನ್ನಷ್ಟು ಒಳಿತಾಗಲಿ. ಜೈ ಶ್ರೀರಾಮ್. పొర్ల పాతిರದ ಒಟ್ಟುಗೂ ಈ ಲೇಸಿಗೆ ಟಿಪ್ಪಣ ಬೈಕಿನ ಕಿರಣ್ ಚಂದ್ರ ಅಡ್ಡಿ ಪುಷ್ಪಗಿರಿ ಹಿರಿಗೆ ಸೊಲ್ಮೆಲು ಸಂದಯಿತ ಮತ್ತೊಂದು ಲೇಸನ್ನು ಮುಂದುವರಿಸುವುದಲ್ಲ. ಲೇಸದೊಂದಿಗೂ ಸಾರ್ವಜನಿಕರಿಗೆ ಗುಪ್ಪು ಪಂತನು ಅಟ್ಟನೆ ಮಾತಿದ್ದರೆ ಆ ಗುಪ್ಪು ಪಂತವು ಗೆಂದಿನ ನಕಲಿಗೆ ಪುತ್ತೂರು ಇನಾಮ ಪಟ್ಟಣ ಕಜ್ಜು ರಜತ ಮಹೋತ್ಸವದ ಕಾಲಘಟ್ಟದಲ್ಲಿರುವಂತಹ ಈ ಸುತ್ತಮುತ್ತಲಿನ ನಾಗರಿಕ ಬಂಧುಗಳಿಗಾಗಿ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ಮಹಿಳಾ ವಿಭಾಗದ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರು ತಮ್ಮ ಬಹುಮಾನಗಳನ್ನು ಪಡ್ಕೊಳ್ಬೇಕು ಎನ್ನುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಹಿಳೆಯರ ಲಕ್ಕಿ ಗೇಮ್ ಪ್ರಥಮ ರಾಜೇಶ್ವರಿ ಕಬಿಲಾಲಿ, ದ್ವಿತೀಯ ವನಿತಾ ಕಂಪ, ರಾಜೇಶ್ವರಿ ಕಬಿಲಾಲಿ, ದ್ವಿತೀಯ ವನಿತಾ ಕಂಪ. ಮಹಿಳೆಯರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಶರಣ್ಯ ಗುತ್ತೇರಿ, ದ್ವಿತೀಯ ಕಾವ್ಯ ಕಂಪ. ಸ್ಪರ್ಧೆಗಳಲ್ಲಿ ವಿಜೇತರಾಗಿ ಬಹುಮಾನವನ್ನು ಪಡ್ಕೊಳ್ಳುವವರು ವೇದಿಕೆಯ ಸನಿಹಕ್ಕೆ ಬರಬೇಕು ಎನ್ನುವುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶರಣ್ಯ ಗುತ್ತೇರಿ ಪ್ರಥಮ, ದ್ವಿತೀಯ ಕಾವ್ಯ ಕಂಪ. ಮಹಿಳೆಯರ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಶರಣ್ಯ ಗುತ್ತೇರಿ, ದ್ವಿತೀಯ ದಮಯಂತಿ ಪಾಂಜಾಳ. ಮಹಿಳೆಯರಿಗಾಗಿ ಹಮ್ಮಿಕೊಂಡಂತಹ ಶಕ್ತಿ ಪ್ರದರ್ಶನ ಸ್ಪರ್ಧೆಯಲ್ಲಿ ಹಗ್ಗಜಗಾಟ ವನಿತಾ ಮತ್ತು ತಂಡ ಪ್ರಥಮ, ದ್ವಿತೀಯ ಶಿಲ್ಪ ಮತ್ತು ತಂಡ ದ್ವಿತೀಯ, ವನಿತಾ ಕಂಪ ಮತ್ತು ಬಳಗ, ಶಿಲ್ಪ ದಂಡುಗ ಮತ್ತು ಬಳಗ ದ್ವಿತೀಯ ಸ್ಥಾನಿಗಳು. ಇತರ ಸದಸ್ಯರು ಕೂಡ ಬಂದು ಬಹುಮಾನವನ್ನು ಪಡ್ಕೋಬಹುದು. ದಯವಿಟ್ಟು ತಂಡದ ಇತರ ಸದಸ್ಯರಿದ್ರೆ ಬಂದು ಬಹುಮಾನ ಪಡ್ಕೊಳ್ಳಿ. ಶಿಲ್ಪ ಮತ್ತು ತಂಡದ ಇತರ ಸದಸ್ಯರಿದ್ರೆ ಬಂದು ಬಹುಮಾನ ಪಡ್ಕೊಳ್ಳಿ. ಮಹಿಳೆಯರ ವಿಭಾಗದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿ ಪವಿತ್ರ ಕೊಳ್ಳಕೋಡಿ ಮತ್ತು ಬಳಗ, ದ್ವಿತೀಯ ಕಾವ್ಯ ಕಂಪ ಮತ್ತು ಅವರ ಬಳಗದವರು. ಈ ತಂಡದ ನಾಯಕರು ಅನುಪಸ್ಥಿತರಿದ್ದಲ್ಲಿ ದಯವಿಟ್ಟು ಆ ತಂಡದ ಸದಸ್ಯರು ಬಂದು ತಮ್ಮ ಬಹುಮಾನವನ್ನು ಪಡ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಹಮ್ಮಿಕೊಂಡಂತಹ ಪುರುಷರಿಗಾಗಿ ನಡೆದ ವಿವಿಧ ಸ್ಪರ್ಧೆಗಳ ವಿವರ ಈ ರೀತಿಯಾಗಿದೆ. ಪುರುಷರ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಕೀರ್ತನ್ ಮಾಲಸರ, ದ್ವಿತೀಯ ದಯಾನಂದ. ಸ್ಪರ್ಧೆಯಲ್ಲಿ ವಿಜೇತರಾದವರು ಬರದೇ ಇದ್ದಲ್ಲಿ ಅವರ ಮನೆಯವರು ಬಂದಿದ್ರೆ ತಮ್ಮ ಬಹುಮಾನವನ್ನು ಪಡ್ಕೊಳ್ಬೇಕು. ಪುರುಷರ ಗುಂಡೆಸೆತ ಸ್ಪರ್ಧೆಯಲ್ಲಿ
ಪ್ರಥಮ ಯೋಗೀಶ್ ಕೊಳ್ಳಕೋಡಿ, ದ್ವಿತೀಯ ರಕ್ಷಿತ್ ಕುಂಟಲಾಜಿ. ಪುರುಷರ ವಾಲಿಬಾಲ್ ಸ್ಪರ್ಧೆ ದಯಾನಂದ ಶ್ರೀರಾಮನಗರ ಮತ್ತು ಅವರ ತಂಡದವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಪ್ರಜ್ವಲ್ ಸುಣ್ಣಾನ ಮತ್ತು ಅವರ ತಂಡ. ಪುರುಷರ ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡವರು ವಿನೀತ್ ಅಕ್ಕರೆಕಂಡ ಮತ್ತು ಅವರ ಬಳಗದವರು. ದ್ವಿತೀಯ ನಾಣ್ಯಪ್ಪ ಕಿತ್ತೂರು. ಈ ತಂಡದ ನಾಯಕರು ಬಾರದಿದ್ದು ಅವರ ಸದಸ್ಯರು, ಆ ತಂಡದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ದಯವಿಟ್ಟು ತಮ್ಮ ಬಹುಮಾನವನ್ನು ಪಡ್ಕೊಳ್ಬೇಕು. ಸಾರ್ವಜನಿಕರಿಗಾಗಿ ಹಮ್ಮಿಕೊಂಡ ಪುರುಷರ ಮತ್ತು ಮಹಿಳಾ ವಿಭಾಗದ ಆಟೋಟ ಸ್ಪರ್ಧೆಗಳ ಬಹುಮಾನ ವಿತರಣೆ ಮುಕ್ತಾಯ ಆಯಿತು. ಬಹುಮಾನವನ್ನು ಪಡ್ಕೊಂಡವರು ಮತ್ತು ಬಹುಮಾನವನ್ನು ನೀಡಿದ ಗಣ್ಯ ಅತಿಥಿಗಳಿಗೆ ಶುಭೋದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚಾವಡಿ ಲೇಸನಿ ಪುರ್ತೂರು ಮುಂದುವರಿತೊಂದು ನನ್ನ ದುಮ್ಮದ ಭಿನ್ನ ಪಾತ್ರೆಗೆ ಬೋಡಾದೆ ಪಾತ್ರದ ಕಟ್ಟೆಗೆ ಲೆಪ್ಪು ಕೊರೊಂದುಲ್ಲೆ ಜಮನೇರ್ನ ಬರಿ ಜಮನೇರ್ನ ನಾಯಕಿಯಾದ ಮಿನ್ಕೊಂಡಿ ಪುನಾರಿ ಇಲ್ಲಿ ಅನಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ತತ್ಪುಂಜ ಹೊಂದಿದ ಗುರಿಕಾರರಾದ ಮಿನ್ಕೊಂಡಿ ಪುಣಚಿನ ರಕ್ಷಿತ್ ಪಟೇಕರ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಲ್ಪುರ ಬಂದನಚಿನ ಭಿನ್ನಯ ಮತ್ತೊಂದಿಲ್ಲೆ. ನಮ್ಮ ಗ್ರಾಮದ ಮಾತಾ ದೈವದೇವರನ್ನು ಸುರುಕಾದ ಪ್ರಾರ್ಥಿಸುವ ಒಂದು ಅಮೃತವಾಹಿನಿ ಬಂದಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ಬಂದಾರು ನಿತ್ತ ರಜತ ಮಹೋತ್ಸವದ ಸಮಾರೋಪ ಸಮಾರಂಭದ ವೇದಿಕೆ ಉಪಸರಿಪಿನಂಚಿನ ನಮ್ಮ ನಾಯಕರ ಆತ್ಮೀಯರನ್ನು ಜನ ಕಿಶೋರ್ ಕುಮಾರ್ ಅಂಚನೆ ನಮ್ಮ ಪ್ರತಿಯೊಂದು ಕೆಲಸಗಳ ಬೆಂಬಲನ್ನು ಕೊರ್ಪನ ಅಂಚಿನ ನಮ್ಮ ಆತ್ಮೀಯರ ಜನ ಕಿರಣಣ್ಣ ಅಂಚನೆ ನನ್ನ ಆತ್ಮೀಯ ಮಿತ್ರರು ಈ ಗ್ರಾಮದ ಪಂಚಾಯತ್ ಅಧ್ಯಕ್ಷರ ಜನ ದಿನೇಶ್ ಗೌಡ್ರೆ ಅಂಚನೆ ಆತ್ಮೀಯ ಮಿತ್ರರು ಈ ಬೆಳ್ಳಿ ಹಬ್ಬದ ಸಮಿತಿದ ಅಧ್ಯಕ್ಷರ ಜಗದೀಶರೇ, ಈ ಮಹಿಳಾ ಸಂಘದ ಅಧ್ಯಕ್ಷರೇ ಅಂಚನೆ ಈ ಸಂಘದ ಸ್ಥಾಪಕ ಅಧ್ಯಕ್ಷರ ಲಕ್ಷ್ಮಣ ಗೌಡ್ರೆ, ವೇದಿಕೆ ನಂಚಿನ ಮಾತಾ ಗಣ್ಯರೇ, ಮೂಲ ಸೇರಿದ ನಂಚಿನ ಮಾತಾ ಹಿರಿಯರೇ, ಮಾತೆಯರೇ, ಮಾತಾ ಬನೋಲೆ. ಇನಿ ಸಹಕಾರಿ ಕ್ಷೇತ್ರದ ಬಗ್ಗೆ, ಸಹಕಾರಿ ವ್ಯವಸ್ಥೆದ ಬಗ್ಗೆ ಈ ಕಡೆ ಕಾಂಡದ ಕಾರ್ಯಕ್ರಮ ಮಸ್ತ್ ಮಲ್ಲ ಸಹಕಾರಿ ದುರುಣಿಯರು ಬತ್ತಿದ್ದಾರೆ, ಪಾತ್ರ ದಿದ್ದಾರೆ. ಇನಿ ದೇಶದ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಶತಮಾನದ ಪಿರೌಡ್ ಆರಂಭ ನಂಚಿನ ಸಹಕಾರ ಚಳವಳಿ ಬಾರಿ ಮಲ್ಲ ನಮ್ಮ ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡ್ತ ಪಂಡ್ರಾನಿ ಇಷ್ಟಪಡೆಯವನಲ್ಲೇ ಅಂಚನೆ ನಮ್ಮ ಈ ಭಾಗಡ್ಲ ಅಂಚನೆ ನಮ್ಮ ಸಹಕಾರಿ ಕ್ಷೇತ್ರ ಬಾರಿ ಸದೃಢವಾದ ನಡತೊಂದುಂಡು. ಐಕೆ ನಮ್ಮ ಗ್ರಾಮದ ಮಾತಾ ಗ್ರಾಮಸ್ಥರನ್ನ ಬೆಂಬಲುಂಡು. ಈ ಬಂದಾರದ ಹಾಲೋತ್ಪಾದಕ ಸಹಕಾರಿ ಸಂಘ ಕರೆಂದ 25 ವರ್ಷ ಆರಂಭ ಆದ ಇನಿ ಬೆಳ್ಳಿ ಹಬ್ಬನ ಆಚರಣೆ ಮನಪಾಡೆ ಮುಟ್ಟ ಇನಿ ಜಿಲ್ಲೆಡ್ ಒಂಜಿ ನಂಬರ್ 1 ಮಹಿಳಾ ಹಾಲು ಉತ್ಪಾದಕ ಸಹಕಾರಿ ಸಂಘ ಅದು ರೂಪಾಯನಕ್ಕೆ ಕಾರಣೀಕರ್ತರ ನಿಂಚಿನ ನಿಕ್ಲೆಗೆ ಮಾತಾಡಗಳ ಅಭಿನಂದನೆ ಪನ್ನೊಂದು ಆಯ್ಕೆ ಮಾತೆಲ್ಲ ನಮ್ಮ ಅಧ್ಯಕ್ಷರೇ, ನಿರ್ದೇಶಕರೇ, ನಮ್ಮ ಸೆಕ್ರೆಟರಿ ಮಾತಾ ಸಿಬ್ಬಂದಿಗಳ ಅಭಿನಂದನೆ ಪನ್ನೊಂದು ಈ ನಮ್ಮ ಕಾರ್ಯಕ್ರಮ ನಮ್ಮ ಕಿರಣಣ್ಣೆ ಇನಿ ಸಮಾರೋಪ ಸಮಾರಂಭ ಈ ಬೈಯಾಗಿತ್ತೆ ನಮ್ಮ ಒಂಜಿ ನಾಟಕದ ಪ್ರಾಯೋಜಕತ್ವವನ್ನು ಕೊಡ್ತೇವೆ. ಅರೆಗೆ ಸುರುಕಾದ ಮಾತೆಲ್ಲ ಚಪ್ಪಾಳೆ ಪಟ್ಟುದು ಅರೆಗೆ ಒಂಜಿ ಪ್ರೋತ್ಸಾಹ ನಮ್ಮ ಪಾತ್ರ ಪನ್ನೊಂದು ನಮ್ಮ ಮಾತಾ ಗ್ರಾಮದ ದೈವ ದೇವರು ಅರೆಗೆ ನನ್ನ ಜಾತಿಯ ಶಕ್ತಿನಿ ಕೊರದು ನನಾತ್ ಜನಕನ ಸೇವೆ ಮನಪುನಂಚಿನ ಅವಕಾಶ ನಾರಿಗೆ ಕೊರಡು ಅರೆಗೆ ಆರೋಗ್ಯ ಐಶ್ವರ್ಯ ಮಾತಾ ದೇವರು ಕೊರಡು ಕೊಂಚ ದೇವರ ಪ್ರಾರ್ಥನೆಯನ್ನು ಮಲ್ತುಂಡು ನಮ್ಮ ಈ ಸಹಕಾರ ವ್ಯವಸ್ಥೆ ನಮ್ಮ ಯಾನೊಂದು ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾದ ನಿಕ್ಲ ಮಾತ್ರ ಸೇವೆ ಮನಪುನ ಅವಕಾಶ ನಿಕ್ಲ ಮಲ್ತು ಕೊಡ್ತಾರೆ. ನಮ್ಮ ಸಹಕಾರಿ ಸಂಘ ಕರೆಯಿಂದ 5 ವರ್ಷ ಸಮಾಜದ ಕಟ್ಟಕಡಿತ ಮನುಷ್ಯ ಇರುಳ್ಳಿ ಆಯನ ಮುಖ್ಯ ವಾಹಿನಿಗೆ ಪತಾರ್ಪಣಂಚ ನಮ್ಮ ಸಹಕಾರಿ ಸಂಘದ ಮೂಲಕ ನಿವೃತ್ತ ಸೇವೆ ರಘುವತಿ ಭಟ್ರು ಉಳ್ಳೇರು ಸಹಕಾರಿ ವ್ಯವಸ್ಥೆ ಇಂಚ ಬಂಡ ಎಂಕ್ನ ಸಹಕಾರಿ ಸಂಘ ಕಾಸಿಪ್ಪುನಾಡೆಗೆ ತಂದು ಒಂದು ಅವಶ್ಯಕತೆ ಇಪ್ಪುನಾಗೆರೆ ನೀಡಿ ಅವಶ್ಯಕತೆ ಇಪ್ಪುನಾಗ ಸಾಲದಾರ ಮೂಲಕ ಒಂದು ಕೊಪ್ಪು ವ್ಯವಸ್ಥೆ ಐನು ಪಾರದರ್ಶಕವಾದ
ಏರೆ ಕಷ್ಟ ಉಂಡ ఆయన సమాజాన్ని మిత్తుకొన ప్రామాణిక ప్రయత్నం ನಮ್ಮ ಸಹಕಾರಿ ಸಂಘದ ಮೂಲಕ ಅಮ್ಮಂತಂದಿಲ್ಲ ಈ ಸಹಕಾರಿ ಸಂಘದ ಮೂಲಕ ಅಮ್ಮಂತಂದಿಲ್ಲ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ ಹಿಡಿದು ನಮ್ಮ ಮಾತ ಸಮಾಜದ ಈ ನೆಕ್ ಸಹಕಾರಿ ಕ್ಷೇತ್ರಕ್ಕೆ ಬೈದ ಸಹಕಾರಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂದ ಈ ನಮ್ಮ ದೇಶನ ಪರಮ ವೈಭವ ಸ್ಥಿತಿಗೆ ಬತ್ತ ಬರೋಡು ಈ ಸಹಕಾರಿ ಸಂಘದ ನೆಟ್ಟು 7 ಬಣ್ಣುಂಡು ಪಂಡ ನಮ್ಮ ಮಾತ ಜಾತಿ ಮತ ಭೇದ ಮಾತ ಮರೆತದು ನಮ್ಮ ಮಾತ ಒಂದೇ ಪನ್ಪನಂಚಿನ ಈ ದೇಶದ ಪರಮೈಭವ ಸ್ಥಿತಿಗೆ ಬರೋಣ ನಮ್ಮ ಮಾತ ಒಂಜೆ ಮಾತ ಒವೇ ಒಂಜಿ ಬಡವೆ ಶ್ರೀಮಂತೆ ಒವೇ ಬೇಟೆ ಅಂದ್ರೆ ಈ ದೇಶನ ಕಟ್ಟುಮಂಚಿನ ವ್ಯವಸ್ಥೆಗೆ ಬರೋಣ ಸಮಾಜದಲ್ಲಿ ಅಸಮಾನತೆ ನಿವಾರಣೆ ಆವಡು ಅದಕ್ಕೋಸ್ಕರ ನಮ್ಮ ಸಹಕಾರಿ ಸಂಘದ ಮೂಲಕ ಸಮಾಜಕ್ಕೆ ಜನಗಳಿಗೆ ಶಕ್ತಿನ ಕೊರ್ಪನ ಕೆಲಸನ ಪ್ರಾಮಾಣಿಕವಾದ ಮಂತ್ರದಲ್ಲ ಈ ಸಹಕಾರಿ ಸಂಘ ನನಾತ್ ಬೆಳೆವಡು ನನಾತ್ ಅಭಿವೃದ್ಧಿಗೆ ಬರಡು ಆ ಮೂಲಕ ಈ ಸದಸ್ಯರಿಗೆ ನನ್ನದು ಪ್ರಯೋಜನ ತಿಕ್ಕಡು ನಾವು ಮಾತೆರ್ಲ ದೇಶದ ಒಂದು ಕಟ್ಟುನಿಟ್ಟಿನ ಕೆಲಸನ ಮಾತೆರ್ಲ ಒಂದೇ ಮನಸ್ಸರಿ ಕೆಲಸ ಕಾರ್ಯ ಮನ್ಪಕ ಪಂಪಿನ ಪಾತ್ರ ಬಂದು ಹಿಂಗೆ ಅವಕಾಶ ಮಂತು ಕೊರ್ಕೊಂಡು ಮಾತ್ರ ಒಂದಿಸ ದಿನ ಪಾತ್ರ ಅಂತವೆ ಜೈ ಹಿಂದ್. ಸೊಮ್ಮೆಲು ರಕ್ಷಿತ ಪಣೆಕರ ಇರೆಗೆ ಕಾರ್ಯಕ್ರಮದ ಮುಂದುವರಿಸೊಂದು ಇನಿ ಬೊಳ್ಳಿ ಪರ್ವದ ಸಂಭ್ರಮದ ಲೇಸೆ ನೆಗೆತು ಬರೋದೊಂದು ಈ ಚಿತ್ತನ ಪೊರ್ಲದ ಲೇಸದ ಪಿರವಡು ಒಂಜಿ ಪೊರ್ಲದ ಕೂಟನ್ನು ಕಟ್ಟದಿದ್ದೇವೆ ಆ ಸಮಿತಿಗಳಿಗೆ ಪೊತ್ತಲು ಗೌರವನ ಸೂಚಿಸುವಂಚಿನ ಶುಭಗಳಿಗೆ ಸವಿ ನೆನಪು ಸಾವಿರ ಕಾಲಕ್ಕೆ ಮರೆಯದ ನೆನಪು ಪಂಪುನಂಚಿನ ನಿಲಿತ ಆ ನೆಂಪುದ ಕಾಣಿಕೆನೆ ಈ ಪೊತ್ತಲು ಸಂದಾಯಿತ ಮಲ್ಪುನಂಚಿನ ಏಲ್ಯ ನೆಂಪುದ ಕಾಣಿಕೆನೆ ಸ್ವೀಕಾರ ಮಲ್ಪರೆ ಸಮಿತಿದ ಪದುಕಿರ್ನಗ್ಲಿ ಬೊಕ್ಕ ಸದಸ್ಯರ್ನಗ್ಲಿ ಮತ್ತರ್ಮೆಗೆ ಬೌಡ ಪಂಪುನಂಚಿನ ಭಿನ್ನಯ ಮತ್ತೊಂದಲೆ ವಸಂತ ಗೌಡ ಕಂಪ ಒತ್ತು ಗುರಿಕರೆ ಇಲ್ಲಿ ಚಾವಡಿಗೆ ಬತ್ತದಿ ನೆಂಪುದ ಕಾಣಿಕೆನೆ ಸ್ವೀಕಾರ ಮಲ್ಪಡ ಪಂಪುನಂಚಿನ ಅರಿಕೆಯನ್ನು ಮತ್ತೊಂದಲೆ ವಸಂತ ಗೌಡ ಕಂಪ ಇಲ್ಲಿ ಮತ್ತರ್ಮೆಗೆ ಬೌಡ ಅಂಚನೆ ಉದಯ ಬಿಕೆ ಒತ್ತು ಗುರಿಕಾರ್ರೆ ಇರ್ಲ ಮತ್ತರ್ಮೆಗೆ ಬೌಡ ಪಂಪುನಂಚಿನ ಭಿನ್ನಯ ಮತ್ತೊಂದಲೆ ಕುಶಲಪ್ಪ ಗೌಡ ಉಂತನಾಜೆ ಒತ್ತು ಕಾರ್ಯ ಅಂತೇಳಿ ಇರ್ಲ ಮತ್ತರ್ಮೆಗೆ ಬತ್ತಿದ್ದೆ ಗೌರವನ ಸ್ವೀಕಾರ ಮಲ್ಪಡ ಪಂಪುನಂಚಿನ ಭಿನ್ನಯ ಮತ್ತೊಂದಲೆ ದೈದಿದೆ ಎಂಗ್ ಲೆಪ್ಪಕೊರ್ ನೆಂಚಿನ ಬದುಕಿರ್ನಗ್ಲಿ ಸರ್ವ ಸದಸ್ಯರು ಆಯ್ನತ್ ಬೇಗ ಮತ್ತರ್ಮೆಗೆ ಬೀಸ ಪದ್ಯ ಪಾಡ್ಲೆ ಪಂಪುನಂಚಿನ ಭಿನ್ನಯ ಮತ್ತೊಂದಲೆ ದಯವಿಟ್ಟು ಬೆಳ್ಳಿ ಹಬ್ಬ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ವೇದಿಕೆ ಹತ್ರ ಬರಬೇಕು. ಬೆಳ್ಳಿ ಹಬ್ಬ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ವೇದಿಕೆ ಹತ್ರ ಬನ್ನಿ, ನಿಮ್ಮನ್ನು ಗೌರವಿಸ್ಲಿಕ್ಕಿದ್ದೀವಿ. ಇವಾಗ ಕುಶಲಪ್ಪ ಗೌಡ ಗುಂತನಾಜೆ ಒತ್ತು ಕಾರ್ಯ ಅಂತಾರೆ ಸದಾನಂದ ಗೌಡ ಪ್ರಣವದ ಗುರಿಕಾರ ಕೋಶಾಧಿಕಾರಿ ಹಿರಿಯ ಚಾವಡಿಗೆ ಗೌಡ ಸುಂದರ ಗೌಡ ಅಂಚನೆ ಸದಸ್ಯರಾದ ಪುಣಂಚನ ದಿನೇಶ್ ಗೌಡ ಖಂಡಿಗ ಈರ್ಲ ಮತ್ತರ್ಮಿಗೆ ಗೌಡ ಬಾಲಕೃಷ್ಣ ಗೌಡ ನಿಲ್ಲಿಗೇರು ಈರ್ಲ ಮತ್ತರ್ಮಿಗೆ ಗೌಡ ಬಂದನಂಚಿನ ಭಿನ್ನಯ ಮತ್ತೊಂದಲ್ಲೇ ಲಕ್ಷ್ಮಣ ಗೌಡ ಕೊಂಬೇಡಿ ಇರ್ಲ ಮತ್ತರ್ಮಿಗೆ ಗೌಡ ಗಣೇಶ್ ಗೌಡ ಕೇದಕ್ಕೆ ಕೋಡಿ ಇರ್ಲ ಮತ್ತರ್ಮಿಗೆ ಗೌಡ ಬಂದನಂಚಿನ ಭಿನ್ನಯ ಮತ್ತೊಂದು ಐನ ಬೇಗ ಚಾವಡಿಗೆ ದಿನೇಶ್ ಗೌಡ ಖಂಡಿಗ ಬಾಲಕೃಷ್ಣ ಗೌಡ ನಿಲ್ಲಿಗೇರು ಲಕ್ಷ್ಮಣ ಗೌಡ ಕೊಂಬೇಡಿ ಇರ್ಲ ಮತ್ತರ್ಮಿಗೆ ಗೌಡ ಗಣೇಶ್ ಗೌಡ ಕೇದಕ್ಕೆ ಕೋಡಿ ಅಶೋಕ್ ಗೌಡ ಪಾಂಜಾಲ ಇರ್ಲ ಮತ್ತರ್ಮಿಗೆ ಗೌಡ ಲೋಕೇಶ್ ಗೌಡ ಇರ್ಲ ಚಾವಡಿಗೆ ಗೌಡ ಬಂದನಂಚಿನ ಭಿನ್ನಯ ಮತ್ತೊಂದಲೆ ಲೋಕೇಶ್ ಗೌಡ ರಮೇಶ್ ಗೌಡ ನೆಕ್ಕರಾಜೆ ಇರ್ಲ ಮತ್ತರ್ಮಿಗೆ ಗೌಡ ವರುಣ್ ಗೌಡ ನೆಕ್ಕರಾಜೆ ದೈದಿದೆ ಎಂಗ್ಲೆಕ್ಕು ಕೊಟ್ಟಂಚಿನ ಸದಸ್ಯರೇ ಪದುಕಿರ್ನಗಳೇ ಚಾವಡಿಗೆ ಬತ್ತಿದಿ ಗೌರವನ ಸ್ವೀಕಾರ ಮಲ್ಪಡ ಬಂದನಂಚಿನ ಅರಿಕೆಯನ್ನು ಮತ್ತೊಂದು ಮತ್ತರ್ಮಿಗೆ ಬತ್ತಿದಿ ಗೌರವನೆ ಸ್ವೀಕಾರ ಮಲ್ಪಲೆ ಕುಶಲಪ್ಪ ಗೌಡ ಮುಂತರಾಜೆ ಸುಂದರ ಗೌಡ ಪರಮದ ಗುರಿಕರ್ ಅಂಚನೆ ಸದಸ್ಯರಾದ ಪುಣಂಚಿನ ದಿನೇಶ್ ಗೌಡ ಖಂಡಿಗ ಬಾಲಕೃಷ್ಣ ಗೌಡ ನಿಲ್ಲಿಗೇರು ಲಕ್ಷ್ಮಣ ಗೌಡ ಕೊಂಬೇಡಿ ಗಣೇಶ್ ಗೌಡ ಕೇತಕೆ ಕೋಡಿ ಅಶೋಕ್ ಗೌಡ ಪಾಂಜಾಳ ಲೋಕೇಶ್ ಗೌಡ ರಮೇಶ್ ಗೌಡ ನೆಕ್ಕರಾಜೆ ಅಂಚನೆ ವರುಣ್ ಗೌಡ ನೆಕ್ಕರಾಜೆ ಗೌರವ ಸಲಹೆಗಾರರಾದ ಈ ಪುಣಂಚಿನ ನಾಗೇಶ್ ಗೌಡ ಅಂತರ ಇರ್ಲ ಚಾವಡಿಗೆ ಬಲೆ ಬಾಲಕೃಷ್ಣ ಗೌಡ ಇರ್ಲ ಮತ್ತರ್ಮೆಗೆ ಗೌಡ ಹೊನ್ನಪ್ಪ ಗೌಡ ಇರಣ ಈ ಪುತ್ತೂರು ಚಾವಡಿಗೆ ನಿಂತುಕೊಂಡಾಡುವುದಲ್ಲೇ ಶ್ರೀನಿವಾಸ್ ಗೌಡ ಅಂಚನೆ ಶ್ರೀಮತಿ ವಿಜಯ ಶ್ರೀಮತಿ ಹೇಮಾವತಿ ಇರ್ಲ ಚಾವಡಿಗೆ ಬತ್ತಿದ ಗೌರವ ಸ್ವೀಕಾರ ಮಾಡ್ತಾರೆ ರಾಮಣ್ಣ ಗೌಡ ಅಂಚನೆ ಗಣೇಶ್ ಗೌಡ ಪೈಲ ಗೌರವ ಸಲಹೆಗಾರರಾದ ಈ ಪುಣಂಚಿನ ನಾಗೇಶ್ ಗೌಡ ಅಂತರ ಬಾಲಕೃಷ್ಣ ಗೌಡ ಹೊನ್ನಪ್ಪ ಗೌಡ ಶ್ರೀನಿವಾಸ್ ಗೌಡ ಶ್ರೀಮತಿ ವಿಜಯ ಶ್ರೀಮತಿ ಧರ್ಮಾವತಿ ಅಂಚನೆ ರಾಮಣ್ಣ ಗೌಡ ಗಣೇಶ್ ಗೌಡ ಕೊಯ್ಲ
ಕಾರ್ಯಕ್ರಮ ಮುಂದುವರಿಸುವ ಒಂದು ಕಾರ್ಯಕ್ರಮ ದುಂಬುಗು ನನ್ನ ಭಿನ್ನ ಪಾತ್ರೆಗೆ ಬೋಡದೆ ಈ ಕೂಟದ ಪುಟ್ಟು ಕುರಿಕಾರ್ರೆ ಶ್ರೀಮತಿ ಚಂದ್ರಾಕ್ಷಿ ತಂದುಗ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಲ್ಪಡ್ಕೊಂಡು ನೆಚ್ಚಿನ ಭಿನ್ನ ಮತ್ತೊಂದು ಎಲ್ಲರಿಗೂ ನಮಸ್ಕಾರ. ಇವತ್ತು 25ನೇ ವರ್ಷದ ಅಮೃತವಾಹಿನಿ ಬಂದಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘ ಇದರ ರಜತ ಮಹೋತ್ಸವ ಇವತ್ತು ಜರಗಲಿದೆ. ಈ ರಜತ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷರಾಗಿ ಶ್ರೀ ಜಗದೀಶ ಕೊಂಬೇಡಿ ಹಾಗೂ ಅಧ್ಯಕ್ಷರು ಬೆಳ್ಳಿ ಹಬ್ಬ ಸಮಿತಿಯ ಮುಖ್ಯ ಅತಿಥಿಗಳಾಗಿ ಕಿಶೋರ್ ಕುಮಾರ್ ಹಾಗೂ ಕಿರಣ್ ಚಂದ್ರ ಪುಷ್ಪಗಿರಿ ಯುವ ಉದ್ಯಮಿಗಳು ಬೆಂಗಳೂರು ಹಾಗೂ ಗೌರವರ್ಗಿ ಗಿರೀಶ್ ಖಂಡಿಗ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಂದಾರು, ಶ್ರೀ ರಕ್ಷಿತ್ ಪನಿಕ್ಕರ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಪದ್ಮಿಂಜ, ಶ್ರೀ ಲಕ್ಷ್ಮಣಗೌಡ ಕೊಂಬಿಡಿ ಸ್ಥಾಪಕರು ಬಂದಾರು. ಇವರೆಲ್ಲ ಸಂಘದ ಬೆಳ್ಳಿ ಹಬ್ಬ ಸಮಿತಿಯ ಕಾರ್ಯನಿರ್ವಹಣೆಯಲ್ಲಿ ತುಂಬಾ ಸಹಾಯವನ್ನು ದಿನಗಾದ್ರೂ ಎಲ್ಲ ಸದಸ್ಯರು ಜೊತೆ ಸೇರಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಹಾಗೂ ನಮ್ಮ ಸಂಘದ ಎಲ್ಲ ಕಾರ್ಯಕಾರಿ ಮಂಡಳಿಯವರು, ನಿರ್ದೇಶಕರು ಹಾಗೂ ಎಲ್ಲ ಸದಸ್ಯರು ಕೂಡ ಇಲ್ಲಿ ಬಂದು ಆಗಮಿಸಿದ್ದಾರೆ. ದಿನವೂ ಬೆಳಿಗ್ಗೆ ಸಾಯಂಕಾಲ ಬಂದು ನಮ್ಮ ಸಂಘಕ್ಕೆ ಕಾರ್ಯಕಾರ್ಯವನ್ನು ಆಗುದಿಲ್ಲ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ನಿಮಗೆಲ್ಲರಿಗೂ ಧನ್ಯವಾದಗಳು. ಸೊಮ್ಮೆಲು ಶ್ರೀಮತಿಯರಿಗೆ ಬಂದುಲೆ ನನ್ನ ದುಂಬದ ನೆಂಪದ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾರೆ. ಈ ಪುತ್ತೂರು ಚಾವಡಿಗೆ ಬಾಮಿ ತಂದುಲೆ ಮಸ್ತೆ ಲಕ್ಕಡಿಪುರ ಇಲ್ಲಿ ಮಾರಾಟ ಮಾಡಿದಾಗಲೇ ಗಾನವಿ ಗಣೇಶ್ ಚಾವಡಿಗೆ ಬರೋದು ಅಂಚನೆ ಪ್ರಸನ್ನ ಕಪಿಲಾಲ ಇರ್ಲ ಚಾವಡಿಗೆ ಬರೋದು ಮುಂಚೆ ಭಿನ್ನಯ ಗೌರವ ಸ್ವೀಕಾರ ಮಾಡ್ತಾರೆ. ಗಾನವಿ ಗಣೇಶ್ ಪ್ರಸನ್ನ ಕಪಿಲಾಲ ಇರ್ಲ ಮತ್ತರ್ಮಿಗೆ ಬರೋದು ಮುಂಚಿನ ಭಿನ್ನಯ ಮತ್ತೊಂದಲ್ಲೇ ಅಂಚನೆ ಮಧ್ಯಾಹ್ನದ ಹೊರತು ಅಂಚನೆ ಮಧ್ಯಾಹ್ನ ಬೊಕ್ಕ ರಾತ್ರಿದ ಹೊರತುಗು ಬತ್ತಸೆ ನೆಂಚಿನ ಸರ್ವ ಬಂಧುಗಳಿಗೆ ವನಸದ ವ್ಯವಸ್ಥೆಗೆ ಬೋಡಾದೆ ಆ ವನಸ ಮಕ್ಕರೆ ಜಾಗನ ಪುರುಕೊರ್ತನಾಗಲಿ ದಿನೇಶ್ ಗೌಡ ಕೊಪ್ಪದರ್ಕ ಇರ್ಲ ಮತ್ತರ್ಮೆಗೆ ಬತ್ತಿದ್ದ ಗೌರವನೆ ಸ್ವೀಕಾರ ಮಾಡ್ಕೊಂಡು ನೆಂಚಿನ ಭಿನ್ನಯ ದಿನೇಶ್ ಗೌಡ ಕೊಪ್ಪದರ್ಕ ಇರ್ಲ ಮತ್ತರ್ಮೆಗೆ ಬೋಡು ಅಂಚನೆ ಗೊಪ್ಪು ಪಂತಗೂ ಇಲ್ಲಿ ಸಹಕಾರ ಮಂದನಗಲಿ ಚಂದ್ರಹಾಸ ಕುಂಬಾರ ಪಟ್ಟಣ ಮಗುನಂಚಿನ ಗೊಪ್ಪು ಪಂತಗೆ ಬಿರಿತಾಂಗಣ ಕೊರ್ತನಗಲಿ ಚಂದ್ರಹಾಸ ಕುಂಬಾರ ಯೋಗೀಶ್ ಕೊಳ್ಳಿಕೋಡಿ ಕೊಳ್ಳಕೋಡಿ ಯೋಗೀಶ್ ಕೊಳ್ಳಕೋಡಿ ಸುರಕ್ಷಿತ್ ಅಂಚನೆ ಚೈತನ್ಯ ದಿನೇಶ್ ಗೌಡ ಕೊಪ್ಪದರ್ಕ ಇನಿ ಅನಗ ಮಧ್ಯಾಹ್ನ ಬೊಕ್ಕ ರಾತ್ರಿದ ಪುರ್ತದ ನಮಕ್ಕೆ ಕಂಜಿ ಜಿಂಜಾವ ನಂಚಿನ ಅವನಸಿದ ವ್ಯವಸ್ಥೆಗೆ ಆ ಜಾಗನ ಪುರುಕೊಟ್ಟು ನಂಚಿನ ಧರ್ಮಾತ್ಮರೇ ಅವರಿಗೆ ಈ ಪುತ್ತೂರು ಅರ್ಪಣೆ ಮಾಡ್ಕೊಂಡ ಗೌರವದ ಮಾನಾದಿಗೆ ಬೆಟ್ಟದ ಶಾಲೆ ಸುಗಂಧ ಭರಿತ ವಹಿಸಿದ ಮಾಲೆ ನಿಂಪದ ಕಾಲಿಕೆದ ಬಸ್ಸುಗಳು ಹೂಪುರ್ಕೊಂಡು ಕೊಟ್ಟು ಈ ಪುತ್ತೂರು ಅವರಿಗೆ ಗೌರವ ಸಂದೈತ ಮತ್ತೊಂದಲ್ಲ ಕ್ರೀಡಾಕೂಟದ ಸಹಕಾರ ಮಂಡನಗಲಿ ಚಂದ್ರಹಾಸ ಕುಂಬಾರ ಯೋಗೀಶ್ ಕೊಳ್ಳಕೋಡಿ ಸುರಕ್ಷಿತ್ ಬೊಕ್ಕ ಚೈತನ್ಯ ನಿಮಗೆ ಆಯ್ಕೆ ಬೇಗ ಚಾವಡಿಗೆ ಬರ್ತಿದೆ ಈ ಗೌರವನ ಸ್ವೀಕಾರ ಮಾಡ್ಕೊಡುವಂತ ನೆಚ್ಚಿನ ಭಿನ್ನಯ ಮಕ್ಕಳಲ್ಲೇ ಚಂದ್ರಹಾಸ ಕುಂಬಾರ ಯೋಗೀಶ್ ಕೊಳ್ಳಕೋಡಿ ಸುರಕ್ಷಿತ್ ಅಂಚನೆ ಚೈತನ್ಯ ಮಧ್ಯಾಹ್ನದ ಹೊರತುಗು
ಮಿತ್ತ ದುಮ್ಮುನು ಅಡೆಪನಂಚಿನ ಶಾಮೇನದ ವ್ಯವಸ್ಥೆ ಅಂಚನೆ ಭಕ್ತಿಸೇನಂಚಿನ ಸರ್ವ ಬಂಧುಗಳಿಗೆ ಕೊಳ್ಳುನಂಚಿನ ಆಸನದ ವ್ಯವಸ್ಥೆ ಅಂಚನೆ ಈ ಪುರ್ಲಾಲೇಸ್ ನಡಪನಂತ ನಲ್ಲ ಎತ್ತರದ ಈ ರೀತಿಟ್ಟದ ಈ ಮತ್ತರ್ಮೆದ ಚಾವಡಿದ ವ್ಯವಸ್ಥೆ ಮತ್ತು ಕೊರ್ತನಗಳೇ ಪ್ರಶಾಂತ್ ನಿರ್ಮಲ ಈ ಚಾವಡಿಗೆ ಬಂದಿದ್ದ ಗೌರವವನ್ನು ಸ್ವೀಕಾರ ಮಾಡ್ಕೊಡ ಬಂದಿನ ನಿನ್ನೆ ಮತ್ತೊಂದಲೇ ಶಾಮೇನ ಬೊಕ್ಕ ಪರಿಪೂರ್ಣದ ಈ ವ್ಯವಸ್ಥೆ ಮತ್ತು ಕೊರ್ತನಂಚಿನ ಪ್ರಶಾಂತ್ ನಿರ್ಮಲ ಈ ಮತ್ತರ್ಮೆಗೆ ಬರುಡ ಬಂದಿನ ನಿನ್ನೆ ಗೌರವವನ್ನು ಸ್ವೀಕಾರ ಮಾಡ್ಕೊಡು ಅಂಚನೆ ಅಪ್ಪರದ ಸರಳ ಅಕ್ಕದಕ್ಕೆ ನೋಡು ಕೇನನ್ನು ಕೆದಕ್ಕೆ ಇಂಪು ರಂಗರಂಗದ ಬಲ್ಪು ಮೀನ್ಕೊಂಡು ತೂಪಿ ಕಣ್ಣೆಲೆಗೆ ಸಂಪು ಇಂಚಿತನ ಸ್ವರಬೊಕ್ಕ ಬಲ್ಪದ ವ್ಯವಸ್ಥೆ ಮತ್ತು ಕೊರ್ತನಗಳೇ ದಿನೇಶ್ ಪ್ರಾಯ್ ಇವರ ಚಾವಡಿಗೆ ಬರುವ ಮುಂಚಿನ ವಿನಯ ಮತ್ತೊಂದಲೇ ಶಿವಸಾಯ ಲೈಟಿಂಗ್ ಸಂಸ್ಥೆ ದಿನೇಶ್ ಗಿರಿ ಮತ್ತೊಮ್ಮೆ ಬರುವ ಮುಂಚಿನ ವಿನಯ ಮತ್ತೊಂದಲೇ ಈ ಗೌರವ ಸ್ವೀಕಾರ ಮಾಡ್ತಾರೆ. ಬಂದಲೆ ನನ್ನ ದುಮ್ಮಗು ಒಂದು ಸನ್ಮಾನ ಕಾರ್ಯಕ್ರಮ ಈ ಚಾವಡಿ ನಡೆಪರಗೊಂಡು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಎರಡನೇ ಚಾವಡಿಗೆ ಬಾಮಿತ್ತಂದಲೆ ಒಂದು ತಮ್ಮನ ಸ್ವೀಕಾರ ಮಾಡ್ತಾರೆ. ಬರಬುದ್ದಿ ಬಿಡಿಸಿ ಆದಿ ಇಲ್ಲಿ ನಾಟಕ ರಂಗಭೂಮಿಗೆ ಚಾಪುನು ಮೂಡಿಸಿದ್ದಾರೆ. ದೇವದಾಸ್ ಕಾಪಿಕಾಡ್ ಎರಡನೇ ಮತ್ತೊಮ್ಮೆಗೆ ಬಾಮಿತ್ತಂದಲೆ ಅಭಿಯತ್ತು ಕಲಾವಿದರಿಗೆ ರಂಗಭೂಮಿದ ಒಂದು ವೇದಿಕೆ ನಿರ್ಮಾಣ ಮಾಡ್ತಿದ್ದಾರೆ. ಆದರೆ ಈ ಪುತ್ತರು ಮೋನಿದ ರಂಗದ ಐಸಿರೊಡನೆ ನಾಟಕ ಮುಗಿ ಕೂಡಲೇ ಈ ತಮ್ಮನ ಅರೆ ಸ್ವೀಕಾರ ಮಾಡ್ತಿರೋ ಬಂದ ಒಂದು ಪಾತ್ರೆ ಪುತ್ತರು ಬಿತ್ತಾರ ಬಂದರೆ ಅವರಿಗೆ ಸಮ್ಮೇಳು ಸಂದಾಯಿತ ಮತ್ತೊಂದು ಕಾರ್ಯಕ್ರಮದ ಅಕೆರಿಗೆ ದುಃಕರ್ಮದ ಪಾತ್ರೆಗೆ ಬರಾದೆ ಈ ಮದಿಪು ಕಟ್ಟಿಗೆ ಪುತ್ತಲು ಬಾಮಿಂತದಲ್ಲಿ ದಿಲ್ಲಿ ಪರ್ವ ಸಮಿತಿಯ ಗುರಿಕರು ಗೌರವಾನ್ವಿತ ಜಗದೀಶ್ ಗೌಡ ಕೊಂಬೇಡಿ ಕಾರ್ಯಕ್ರಮದ ದುಃಕರ್ಮದ ಪಾತ್ರ ಅಕೇರಿದ ಪುತ್ತರು. ರಜತ ಮಹೋತ್ಸವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಧಾನ ಪರಿಷತ್ ಶಾಸಕರಾದಂತಹ ಕಿಶೋರ್ ಕುಮಾರ್ ಪುತ್ರಿಯವರೇ ಅವರೇ, ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀಮತಿ ರಾಜೇಶ್ವರಿ ಕಬ್ಯಾಳಿ ಅವರೇ, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯುವ ಉದ್ಯಮಿಗಳು ಕಿರಣ್ ಚಂದ್ರ ಪುಸ್ತಗಿರಿಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಊರವರೇ, ಬಂಗಾರು 6 ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ಪ್ರಾರಂಭಗೊಂಡು ಈ ವರ್ಷಕ್ಕೆ 25 ವರ್ಷವನ್ನು ತುಂಬಿರುತ್ತದೆ. ಈ ಒಂದು ದಿನದ ಕಾರ್ಯಕ್ರಮಕ್ಕೆ ಹಲವಾರು ದಿವಸಗಳಿಂದ ರಜತ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಸಂಘವು ಆಡಳಿತ ಮಂಡಳಿ ಮತ್ತು ಸ್ಥಳೀಯರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಂದು ಹೇಳಲು ನಾನು ಖುಷಿ ಪಡುತ್ತೇನೆ. ವ್ಯಕ್ತಿಯ ಕೆಲಸವನ್ನು ಬದಿಗೆಟ್ಟು ತಮ್ಮ ಊರಿನ ಸಂಘ ಸಮಸ್ಯೆಗಳೆಂಬ ದೃಷ್ಟಿಯಿಂದ ಎಲ್ಲರೂ ಪರಸ್ಪರ ಸಹಕಾರದಿಂದ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟುಕೊಂಡು ಬಂದಿರ್ತೀರಾ. ಕಾರ್ಯಕ್ರಮದ ಯಶಸ್ಸಿಗೆ ನನ್ನೊಂದಿಗೆ ಸಹಕರಿಸಿದ ರಜತ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಮತ್ತು ಹಗಲು ರಾತ್ರಿ ನನ್ನೊಂದಿಗೆ ಸ್ಪಂದಿಸಿದ ನಮ್ಮ ಆತ್ಮೀಯರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಶ್ರೀರಾಮ್. ದುರ್ಕ್ರಮದ ಪಾತ್ರೆಗಾದೆ ಇದಕ್ಕೆ ಕುಡೂರ ಸೊಮ್ಮೆಲು ಸಂದಾಯಿತ ಮತ್ತೊಂದು ಲೇಸದ ಕೆರಿಗೆ ಧನ್ಯವಾದ ಸಮರ್ಪಣೆ. ಸೊಮ್ಮೆಲು ಸಂದಾಯಿತ ಮಲ್ಪರೆ ಬೋರಾದಿ ಈ ಪುತ್ತೂರು ಚಾವಡಿಗೆ ಬಾಮಿಂತಂದಲೆ ಶ್ರೀಮತಿ ಭವ್ಯ ಕೆ.ಎಸ್. ಇಮೆರನ್. ಬಂಡಾರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ 25 ವರ್ಷದ ರಜತ ಸಂಭ್ರಮ. ಬೆಳಿಗ್ಗೆ 1 ತಿಂಗಳಿನಿಂದ ಬಹುಶಃ ತುಂಬಾ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡಿ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಇನ್ನೇನು ಒಂದು ಅಂತ್ಯ ಆಗ್ತದೆ, ಇನ್ನೊಂದು ಆರಂಭ ಆಗ್ತದೆ. ಈಗಾಗಲೇ ಸಭಾ ಕಾರ್ಯಕ್ರಮಗಳು 2 ಕಾರ್ಯಕ್ರಮಗಳು ಅಂತ್ಯ ಆಯ್ತು. ಒಂದರ ಅಂತ್ಯ, ಇನ್ನೊಂದರ ಆರಂಭ. ಎಲ್ಲರಿಗೂ ಮನರಂಜನಾ ಕಾರ್ಯಕ್ರಮದ ಆರಂಭ ಆಗ್ತದೆ ಇನ್ನು ಮುಂದೆ. ಈ ಒಂದು ಸಂದರ್ಭದಲ್ಲಿ ಇಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಜಗದೀಶ್ ಗೌಡ ಕೊಂಬೇಡಿ ಇವರನ್ನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆ ಮುಖ್ಯ ಅತಿಥಿಯಾಗಿ ಆಗಮಿಸಬೇಕಾಗಿದ್ದ ಹರೀಶ್ ಪುಂಜರ್ ಅವರು ಅನಿವಾರ್ಯ ಕಾರಣಗಳಿಂದ ಈ ಕಾರ್ಯಕ್ರಮಕ್ಕೆ ಹಾಜರಾಗಲಿಕ್ಕೆ ಆಗ್ಲಿಲ್ಲ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಬೆಳಗಿನ ಕಾರ್ಯಕ್ರಮದಲ್ಲಿ ಹಾಜರಿರಬೇಕಾಗಿತ್ತು, ಆದ್ರೆ ಅನಿವಾರ್ಯ ಕಾರಣಗಳಿಂದ
ಆದ್ರೂ ನಮ್ಮ ಸಂಘದ ಮೇಲಿನ ಅಭಿಮಾನದಿಂದ ಸಂಜೆಯ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಶುಭ ಹಾರೈಸಿದಂತಹ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಶಾಸಕರು ವಿಧಾನ ಪರಿಷತ್, ಇವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಶ್ರೀಮತಿ ರಾಜೇಶ್ವರಿ ಕಬಿಲಾಲಿ ಅಧ್ಯಕ್ಷರು ಬಂದರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಮುಂದೆ ನಡೆಯುವಂತಹ ಮನರಂಜನಾ ಕಾರ್ಯಕ್ರಮ ಏನಿದೆ ಇದಕ್ಕೆ ಬುನಾದಿಯನ್ನು ಹಾಕಿದವರು ಶ್ರೀಯುತ ಕಿರಣ್ ಚಂದ್ರ ಡಿ ಪುಷ್ಪಗಿರಿ ಅವರು, ಯುವ ಉದ್ಯಮಿಗಳು ಬೆಂಗಳೂರು. ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಮತಿ ಚಂದ್ರಾಕ್ಷಿ ದಂಡುಗ, ಇವರು ಸ್ಥಾಪಕಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಆಗಿರುತ್ತಾರೆ ಬಂದರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘದ. ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೆ ಪಂಚಾಯತ್ ಅಧ್ಯಕ್ಷರು ದಿನೇಶ್ ಗೌಡ ಕಳ್ಳಿಗೆ, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶ್ರೀ ರಕ್ಷಿತ್ ಪಣೆಕ್ಕರ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಪದ್ಮಂಜ, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶ್ರೀಯುತ ಲಕ್ಷ್ಮಣಗೌಡ ಕೊಂಬೇಡಿ ಸ್ಥಾಪಕರು ಬಂದರು ಹಾಲು ಉತ್ಪಾದಕರ ಮಹಿಳಾ ಸಹಕಾರಿ ಸಂಘ ನಿಯಮಿತ, ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸಂಘದ ಎಲ್ಲ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ರಜತ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಬೆಳಗ್ಗಿನಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಶ್ರೀ ನಾರಾಯಣ್ ಇಚೂರು ಹಾಗೂ ಸತೀಶ್ ಹೊಸ್ಮಾರು, ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸದಸ್ಯರ ಮನೆಯವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಕಾರ್ಯದಲ್ಲೂ ನಮ್ಮೊಂದಿಗೆ ಸಹಕರಿಸಿದ ಪರ ಊರಿನ ಪ್ರತಿಯೊಂದು ಜನರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಧನ್ಯವಾದಗಳ ಕಾರ್ಯಕ್ರಮವನ್ನು ಇಷ್ಟು ಸುಂದರವಾಗಿ ಈ ಸಂಘ ಕಾಣಬೇಕಾದ್ರೆ ಬಹುಶಃ ಇದರ ಹಿಂದೆ ಈ ಶಾಮಿಯಾನ ಮತ್ತೆ ಲೈಟಿಂಗ್ಸ್ ನವರದು ತುಂಬಾ ಕೈ ಚಳಕ ಇದೆ. ತುಂಬಾ ಚೆನ್ನಾಗಿ ಅದನ್ನ ನಿಭಾಯಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ, ರಜತ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ಸೌಂಡಿಂಗ್ಸ್ ನವರು, ಇವರಿಗೂ ಕೂಡ ಧನ್ಯವಾದಗಳು. ಶಾಮಿಯಾನ ಮತ್ತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಸಹಕರಿಸಿದಂತಹ ದಿನೇಶ್ ಕೊಪ್ಪತಡ್ಕ ಇವರು, ಹಾಗೆ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಒಂದೆರಡು ಧನ್ಯವಾದದ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಪೂರ್ಣದ ಕಾರ್ಯಕ್ರಮ ನಿರೂಪಕ ಈ ಸವಾಲಿಸಿದ ಪರಿಕಾರರೇ ಅಗಲಿಗಳ ಗೌರವ ನಿಂಪದ ಕಾಣಿಕೆಯನ್ನು ಸಂದಾಯಿತ ಮಾಪಡಗೊಂಡ ರಚನಾ ಭಿನ್ನಯ ಮಾತುತ್ತದೆ. ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದಿಂದ ಹಿಡಿದು ಸಮಾರಂಭದ ಈ ಸುಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಕಾರ್ಯಕ್ರಮ ನಿರೂಪಣೆಯಲ್ಲಿ ಕೈಜೋಡಿಸಿದಂತಹ ಸತೀಶ್ ಹೊಸ್ಮಾರು ಇವರನ್ನು ರಜತ ಮಹೋತ್ಸವ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಸತೀಶ್ ಹೊಸ್ಮಾರ್ ಪಂಡ ಕಂಬಳದ ಒಂಜಿ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿದ ಅತ್ಯಂತ ಹೆಮ್ಮೆದ ತೀರ್ಪುಗಾರೆ ಪಂಡ ಸತೀಶ್ ಹೊಸ್ಮಾರು. ಅಂಚನೆ ನಮ್ಮ ತುಳುನಾಡದ ಈ ಪರಶುರಾಮನ ಸೃಷ್ಟಿದ ತುಳುನಾಡದ ನಮ್ಮ ಈ ಮೋಕೆದ ತುಳು ಭಾಷೆದ ಕಮ್ಮೆನನ್ನು ಊರೊರಡೆ ಪರಡನಂಚಿನ ಸತೀಶ್ ಹೊಸ್ಮಾರ್ ಈ ಕಾರ್ಯಕ್ರಮ ನಿರ್ವಹಣೆ ಮಲ್ಪನಂಚಿನ ಒಂಜಿ ಯಾನು ಭಿನ್ನಾಯ ಮಾಡ್ತೊಂಡೆ ಐಕೆ ಬೈದೇರು ಆರೋಗ್ಯನ ಒಡಲ್ ದಿಂಜಿನ ಸೊಲ್ಮೇಲು ಮಾತೇರ್ನ ಊರ್ದ ಪರ ಊರ್ದ ಎನ್ನ ಮಾತ ಹಿಂದೂ ಬಂಧುತ್ವದ ಬಂಧು ಭಗಿನಿಯರ್ನ ಪರವಾದ ಸೊಲ್ಮೇಲು ಒಡಲ್ದ ಸೊಲ್ಮೇಲು ತುಳರ ಹೊಸ್ಮಾರ್ ಸತೀಶ್ ಅಣ್ಣ.
ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living.